ಪುಣ್ಯನೋ ಪಾಪನೋ ಮಾಡ್ತೀವಿ, ಅದನ್ನು ಅನುಭವಿಸೋಕೆ ಮತ್ತೆ ಭೂಮಿಯಲ್ಲಿ ಬರಬೇಕು, ಮತ್ತೆ ಕರ್ಮ ಮಾಡ್ತೀವಿ, ಮತ್ತೆ ಭೂಮಿಯಲ್ಲಿ ಬರಬೇಕು. ಹೀಗೆ ಬರ್ತಾನೇ ಇರುತ್ತೆ ಇದು. ಹಾಗಾಗಿ ಈ ಕರ್ಮ ಬಂಧನಕ್ಕೆ ನಮಗೆ ಬಿಡುಗಡೆನೇ ಇಲ್ಲ. ಇದು ಹಿಂದಿನ ಕರ್ಮ ಫಲ ಅನುಭವಿಸೋಕೆ ಮತ್ತೆ ಬರಬೇಕು. ಈಗ ಮತ್ತೆ ಕರ್ಮ ಮಾಡ್ತೀವಿ, ಇದನ್ನು ಅನುಭವಿಸೋದಕ್ಕೆ ಮುಂದಿನ ಶರೀರ ಬರುತ್ತೆ. ಆವಾಗ ತಿರ್ಗಾ ಕರ್ಮ ಮಾಡ್ತೀವಿ, ಅದನ್ನು ಅನುಭವಿಸೋದಕ್ಕೆ ಇನ್ನೊಂದು ಶರೀರ ಬರುತ್ತೆ. ಹೀಗೆ ಶರೀರ ಬರ್ತಾನೇ ಇರುತ್ತೆ. ನಮಗೆ ಬಂಧನಕ್ಕೆ ಒಳಗಾಗ್ಬಿಡ್ತೀವಿ ನಾವು. ಕರ್ಮಣ ಬದ್ಧತೆ ಜಂತು. ಹಂಗಿದ್ದಾಗ ನೀನು ಕರ್ಮ ಮಾಡು ಅಂತ ಯಾಕೆ ಹೇಳ್ತಾ ಇದೆಯಾ ನಮಗೆ ಅಂತ ಒಂದು ಪ್ರಶ್ನೆಯನ್ನ ಅರ್ಜುನ ಕೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೋಡು ಅರ್ಜುನ, ಕರ್ಮಣ ಬದ್ಧತೆ ಜಂತು ಅಂತ ಒಂದು ವಾಕ್ಯ ಇದೆ, ಶಾಸ್ತ್ರ ಇದೆ. ಯಾವ ಕರ್ಮದಿಂದ ನಮಗೆ ಬಂಧನ ಉಂಟಾಗತ್ತೆ ಅಂದರೆ ಹಾಗಂತ ಕರ್ಮ ಮಾಡಲೇಬಾರದು ಅಂತ ಅರ್ಥ ಅಲ್ಲ. ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿರ್ತಕ್ಕಂತಹ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಯಾವುದೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮ ಮಾಡಿದರೆ ಅದಕ್ಕೊಂದು ಪುಣ್ಯ ಬರುತ್ತೆ. ಆ ಪುಣ್ಯವನ್ನು ಅನುಭವಿಸೋದಕ್ಕೆ ಮತ್ತೆ ದೇಹ ಬರುತ್ತೆ. ಹೀಗೆಲ್ಲ ಆಗುತ್ತೆ. ಆದರೆ ಭಗವತ್ ಪ್ರೀತಿಯಾಗಿ ಭಗವಂತ ಪ್ರೀತನಾಗಲಿ ಎನ್ನುವ ದೃಷ್ಟಿಯಿಂದ ಕರ್ಮಾಚರಣೆ ಮಾಡಿದರೆ ಬಂಧನಕ್ಕೆ ಒಳಗಾಗಲ್ಲ. ಕರ್ಮಣ ಬದ್ಧತೆ ಜಂತು ಅಂದರೆ ಕಾಮ್ಯ ಕರ್ಮದಿಂದ ಜೀವ ಬಂಧನಕ್ಕೆ ಒಳಗಾಗ್ತಾನೆ ಅಂತ ಅರ್ಥ. ಅದಕ್ಕೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಯಾವುದೇ ಕರ್ಮವನ್ನು ಮಾಡುವಾಗ ದಾನ, ತೀರ್ಥಕ್ಷೇತ್ರ ಸಂಚಾರ, ಉಪವಾಸ, ಸಂಧ್ಯಾವಂದನೆ ಇದೆಲ್ಲ ಮಾಡುವಾಗ ಅದಕ್ಕೆ ಫಲವನ್ನು ಸೇರಿಸಬಾರದು. ಇದರಿಂದ ಇಂಥದ್ದಾಗತ್ತೆ, ಇದರಿಂದ ಇಂಥದ್ದಾಗಲಿ ಅಂತ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮ ಬಂಧನಕ್ಕೆ ಒಳಗಾಗುತ್ತೆ. ಪರಮಾತ್ಮ ಪ್ರೀತನಾಗಲಿ ಅನ್ನತಕ್ಕಂತಹ ದೃಷ್ಟಿಯಿಂದ ಮಾಡಿದ ಕರ್ಮ ಇದೆಯಲ್ಲ, ಅದು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗಿ ಅಪರೋಕ್ಷ ಜ್ಞಾನವನ್ನು ತಂದುಕೊಟ್ಟು ಮೋಕ್ಷವನ್ನು ತಂದುಕೊಡುತ್ತೆ. ಹಾಗಾಗಿ ಅದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ಉಪಾಯ. ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಿದರೆ ಕರ್ಮ ನಮಗೆ ಬಂಧನಕ್ಕೆ ಒಳಗಾಗಬಾರದು, ಕರ್ಮ ನಮಗೆ ಬಂಧನಕ್ಕೆ ಕಾರಣ ಆಗಬಾರದು, ಹಾಗೆ ಕರ್ಮ ಮಾಡಬೇಕು. ಕರ್ಮ ಬಿಡಲೂಬಾರದು, ಕರ್ಮ ಬಂಧನಕ್ಕೂ ಕಾರಣ ಆಗಬಾರದು. ಕರ್ಮ ಮಾಡಬೇಕು, ಆದರೆ ಕರ್ಮ ಬಂಧನಕ್ಕೆ ಒಳಗಾಗಬಾರದು, ಹಂಗೆ ಮಾಡಬೇಕು. ಇದಕ್ಕೆ ಕರ್ಮ ಯೋಗ ಅಂತ ಕರೀತಾರೆ. ಈಗ ನೋಡಿ, ಹಲಸಿನಣ್ಣು, ಈ ಹಲಸಿನಣ್ಣು ಇದೆಯಲ್ಲ, ಇದು ತುಂಬ ಅಂಟಾಗಿರುತ್ತೆ. ಯಾರೋ ಒಬ್ಬ ವ್ಯಕ್ತಿಗೆ ಹಲಸಿನಣ್ಣು ತಿನ್ನಬೇಕು ಅಂತ ಆಸೆ ಆಯಿತು. ಆದರೆ ಅವನಿಗೆ ಆ ಹಲಸಿನ ಹಣ್ಣು ಹೆಂಗೆ ಬಿಡಿಸೋದು ಅಂತ ಗೊತ್ತಿಲ್ಲ. ಅವನು ಎಲ್ಲ ಹಣ್ಣಿನ ಥರ ಹಲಸಿನಣ್ಣು ಬಿಡಿಸ್ಬಿಟ್ಟ, ಕೈಗೆಲ್ಲ ಅಂಟ್ಕೊಂಡ್ಬಿಡ್ತು. ಅವನಿಗೆ ಆಗ ಅಂಟು ತೆಗೆಯೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ. ಮತ್ತೆ ಮಣ್ಣು ಗಿಣ್ಣಿಗೆಲ್ಲ ಉಜ್ಬಿಟ್ಟ, ತಗೊಂಡೋಗಿ ಇನ್ನೊಂದು ಸಿಮೆಂಟ್ ಆಗುತ್ತೆ, ಗಟ್ಟಿ ಅದಕ್ಕೆ ಆಗುತ್ತೆ. ಅವನು ಕೋಪ ಬಂದ್ಬಿಡ್ತು, ಈ ಹಲಸಿನಣ್ಣೇ ತಿನ್ನಬಾರ್ದು ಇನ್ಮೇಲೆ. ನೋಡಿ ಎಷ್ಟು ಫಜೀತಿ ಆಗುತ್ತೆ. ಈ ಸೇಬು ಗೀಬು ಎಲ್ಲ ದ್ರಾಕ್ಷಿ ಎಲ್ಲ ಎಷ್ಟು ಸುಲಭವಾಗಿ ತಿನ್ಬಿಡ್ಬೋದು. ಈ ಹಲಸಿನಣ್ಣು ನೋಡ್ರಿ, ಕೈಗೆಲ್ಲ ಅಂಟಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ಹಲಸಿನ ಹಣ್ಣೇ ತಿನ್ನಬಾರ್ದು ಅಂತ ಅವತ್ತಿನಿಂದ ಅವನು ಹಲಸಿನಣ್ಣು ತಿನ್ನೋದೇ ಬಿಟ್ಬಿಟ್ಟ. ಎಲ್ಲಿ ಹಲಸಿನಣ್ಣು ತಿಂದರೆ ಕೈಗೆಲ್ಲ ಅಂಟಂಟ್ಕೊಂಡ್ಬಿಡುತ್ತೆ ಅಂತ. ಅವನಿಗೆ ಒಬ್ಬ ಸ್ನೇಹಿತ ಇದ್ದ. ಅವನು ಹೇಳ್ದ, ಅಯ್ಯೋ ಪೆದ್ದು, ಹಲಸಿನಣ್ಣು ಬಿಡಬಾರ್ದು,
ಒಳ್ಳೆ ಶ್ರೇಷ್ಠವಾದ ಫಲ ಅದು, ಪನಸ ಫಲ. ಅದನ್ನ ಬಿಟ್ಟು ತಿನ್ನೋದು ಅಂತ. ಆಗ ಅವ್ರು ಹೇಳಿದ್ರು, ನೋಡು ಒಂದ್ಸಲ ನಾನು ತೊಗೊಂಬಂದ್ಬಿಟ್ಟು ಕೈಗೆಲ್ಲ ಅಂಟು ಮೆಟ್ಕೊಂಡ್ಬಿಡ್ತು, ಅದು ಹೋಗಲೇ ಇಲ್ಲ ಅಂತ ಏನೋ ಮಣ್ಣಿನಿಂದ ಎಲ್ಲ ತಿನ್ಕೊಂಡೆ, ಅದು ಇನ್ನು ಪೇಸ್ಟ್ ಆಗೋದು, ಬೇರೆ ಏನು ತಿನ್ನಕ್ಕೆ ಆಗಲ್ಲ, ಹೆಂಗೋ ಕೈ ತೊಳ್ಕೊಂಡೆ, ಸದ್ಯ ಇನ್ಮೇಲೆ ಹಲಸಿನಣ್ಣೆ ತಿನ್ನಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಈಗ. ಆಗ ಅವನ ಸ್ನೇಹಿತ ಹೇಳ್ದ, ಹಂಗಲ್ಲ, ಹಲಸಿನಣ್ಣು ಬಿಡಬಾರ್ದು, ಒಳ್ಳೆ ಫಲ ಅದು, ನಿಂಗೆ ಒಂದು ಉಪಾಯ ಹೇಳ್ಕೊಡ್ತೀನಿ ನೋಡು. ಹಲಸಿನಣ್ಣು ಬಿಡಿಸುವಾಗ ಕೈಗೆ ಎಣ್ಣೆ ಹಚ್ಕೋಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಹಲಸಿನಣ್ಣು ಬಿಡಿಸಿದ್ರೆ ಕೈಗೆ ಅಂಟ್ಕೋಬೋದಿಲ್ಲ. ಆದ್ದರಿಂದ ಇನ್ನೊಂದ್ಸಲ ನೀನು ಹಲಸಿನಣ್ಣು ತಿನ್ನೋವಾಗ ಅಥವಾ ಹಲಸಿನಣ್ಣು ಬಿಡಿಸೋವಾಗ ಕೈಗೆ ಎಣ್ಣೆ ಹಚ್ಕೊಂಡು ಬಿಡಿಸು. ಕೈಗೆ ಅಂಟ್ಕೋಬೋದಿಲ್ಲ, ಹಲಸಿನಣ್ಣು ತಿನ್ನಂಗಾಗತ್ತೆ, ಅಂಟ್ಕೋಬೋದಿಲ್ಲ. ಈ ಕೆಲಸ ಮಾಡೋದು ಅಂತ. ಅವನು ಮಾರನೇ ದಿವಸ ಹಲಸಿನಣ್ಣು ತಂದು ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಚಿ, ಚಾಕುಗೂ ಚೆನ್ನಾಗಿ ಎಣ್ಣೆ ಹಚ್ಚಿ ಹಲಸಿನಣ್ಣು ಬಿಡಿಸ್ದ. ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ಆವಾಗ ಹಲಸಿನಣ್ಣು ತಿನ್ನಂಗಾಯಿತು, ಕೈಗೆ ಅಂಟಿಸ್ಕೊಳ್ಳೋದೇ ಇರೋದಾಯಿತು. ಕರ್ಮ ಅನ್ನೋದು ಹೀಗೆ. ಕರ್ಮ ಅನ್ನೋದು ಹಲಸಿನಣ್ಣು ಇದ್ದಂಗೆ. ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು, ಯಾವುದೋ ಒಂದು ಫಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕರ್ಮವನ್ನು ಮಾಡಿಬಿಟ್ರೆ ಕೈಗೆ ಅಂಟ್ಕೊಂಡ್ಬಿಡುತ್ತದೆ. ಇದೇ ಬಂಧನಕ್ಕೆ ಕಾರಣ ಆಗುತ್ತೆ. ಕೆಸರಿನಿಂದ ಕೆಸರ ತೊಳೆದಂತೆ ಕರ್ಮದ ಫಲವು ಓದ್ತಾರೆ ಹರಿಕಥಾನುಸಾರದಲ್ಲಿ. ಒಂದು ಕರ್ಮ ಇನ್ನೊಂದು ಕರ್ಮಕ್ಕೆ ಕಾರಣ ಆಗುತ್ತೆ, ಒಂದು ಕರ್ಮ ಇನ್ನೊಂದು ಕರ್ಮಕ್ಕೆ ಕಾರಣ ಆಗುತ್ತೆ. ಕೆಸರನ್ನ ಕೆಸರಿನಿಂದ ತೊಳಿಬಾರ್ದು, ಕೆಸರನ್ನ ನೀರಿನಿಂದ ತೊಳಿಬೇಕು. ಹಾಗಂತ ಕರ್ಮ ಬಿಡಬಾರ್ದು, ಹಲಸಿನಣ್ಣು ತಿನ್ನೋದು ಬಿಡಬಾರ್ದು. ಕೃಷ್ಣ ಹೇಳ್ತಾನೆ, ಅರ್ಜುನ, ಕರ್ಮ ಬಂಧನಕ್ಕೆ ಕಾರಣ ಅನ್ನೋದು ನಿಜ. ಯಾವ ಕರ್ಮ ಬಂಧನಕ್ಕೆ ಕಾರಣ? ಇದಕ್ಕೆ ಕಾಮ್ಯ ಕರ್ಮ ಅಂತ ಕರೀತಾರೆ. ಕಾಮಕರ್ಮಗಳು ಅಂದರೆ ಯಾವುದೋ ಒಂದು ಕಾಮನೆಯನ್ನ, ಯಾವುದೋ ಒಂದು ಬಯಕೆಯನ್ನ, ಯಾವುದೋ ಒಂದು ಆಸೆಯನ್ನ, ಇಚ್ಛೆಯನ್ನ ಇಟ್ಟುಕೊಂಡು ಕರ್ಮ ಮಾಡ್ತೀವಲ್ಲ, ಇದಕ್ಕೆ ಕಾಮ್ಯ ಕರ್ಮ ಅಂತ ಕರೀತಾರೆ. ಇದು ಬಂಧನಕ್ಕೆ ಒಳಗಾಗುತ್ತೆ. ಆದರೆ ಭಗವಂತ ಪ್ರೀತನಾಗಲಿ, ಭಗವಂತ ಹೇಳಿದ್ದಾನೆ ನಾನು ಮಾಡ್ತಾ ಇದ್ದೇನೆ, ಈ ಕರ್ಮವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ, ಈ ಕರ್ಮದಿಂದ ಭಗವಂತ ಪ್ರೀತನಾಗಲಿ ಎನ್ನುವ ದೃಷ್ಟಿಯಿಂದ ಕರ್ಮವನ್ನು ಮಾಡಿದಾಗ ಅದು ಎಣ್ಣೆ ಹಚ್ಕೊಂಡಂಗೆ. ಈ ಚಿಂತನೆ ಇದೆಯಲ್ಲ ಮನಸ್ಸಿನಲ್ಲಿ, ಇದು ಎಣ್ಣೆ ಹಚ್ಕೊಂಡಂಗೆ. ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನದಿಂದ ಕರ್ಮವನ್ನು ಮಾಡಿದಾಗ ಕರ್ಮ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ. ನೋಡಿ, ಕರ್ಮಕ್ಕೆ ಫಲ ಜ್ಞಾನ. ಈ ಯಾವ ಕರ್ಮ ನಮಗೆ ಭಗವಂತನ ಜ್ಞಾನವನ್ನು ತಂದುಕೊಡುತ್ತೋ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರವನ್ನು ತಂದುಕೊಡುತ್ತೋ, ಈ ಉಪಾಯಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಇದನ್ನು ಭಗವಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಅಂದರೆ ಕರ್ಮ ಮಾಡೋದು ಹೇಗೆ ಅನ್ನೋದನ್ನು ಭಗವಂತ ಈ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ ನೋಡಿ, ಸಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ಯಾಂಸ್ತಥಾಸಕ್ತಿ ಚಿಕೀರ್ಷು ಲೋಕಸಂಗ್ರಹ. ನೋಡು, ಅಜ್ಞಾನಿಗಳು ಜ್ಞಾನಿಗಳು ಇಬ್ಬರೂ ಕರ್ಮ ಮಾಡ್ತಾರೆ. ಜ್ಞಾನಿ ಫಲಾಪೇಕ್ಷೆ ಇಲ್ಲದೆ ಭಗವಂತ ಪ್ರೀತನಾಗಲಿ ಎನ್ನುವ ದೃಷ್ಟಿಯಿಂದ ಕರ್ಮ ಮಾಡ್ತಾನೆ. ಈಗ ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ಆಚಾರ್ಯರು ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ ಎಲ್ಲ ಕರ್ಮಾಚರಣೆ ಮಾಡಿದ್ರು ಅಂತ ಇದೆ. ರಾಘವೇಂದ್ರ ವಿಷಯದಲ್ಲೂ ಇದೆ, ಸುಮಧ್ವ ವಿಷಯದಲ್ಲೂ ಇದೆ. ಜ್ಞಾನಿಗಳು ಕರ್ಮ ಮಾಡ್ತಾರೆ, ಅಜ್ಞಾನಿಗಳು ಕರ್ಮ ಮಾಡ್ತಾರೆ. ಅಜ್ಞಾನಿಗಳ ಕರ್ಮಕ್ಕೆ ವ್ಯತ್ಯಾಸ ಏನು ಅಂದರೆ, ಜ್ಞಾನಿಗಳು ಕರ್ಮವನ್ನ ಮಾಡಿ ಅದನ್ನು ಅಂಟಿಸ್ಕೊಳ್ಳೋದಿಲ್ಲ. ಅರ್ಥಾತ್ ಇನ್ನೊಂದು ಜನ್ಮಕ್ಕೆ ಕಾರಣ ಆಗೋ ಹಾಗೆ ಕರ್ಮ ಮಾಡಲ್ಲ ಅವರು. ಜ್ಞಾನವನ್ನ ಪಡ್ಕೊಳ್ಳೋಕ್ಕೋಸ್ಕರ ಕರ್ಮವನ್ನ ಮಾಡ್ತಾರೆ. ನಾನು ನಿನ್ನೆ ಹೇಳಿದಂಗೆ
ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ತ ಅಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವ. ಇದು ಭಗವಂತನ ಮಾತಿದು. ಕರ್ಮ ಮಾಡಬೇಕಾದ್ರೆ ನಾನು ನಿನ್ನೆ ಹೇಳಿದೆ 4 ಕಾಲಿರಬೇಕದು. ಒಂದು ಕುರ್ಜಿಗೆ 4 ಕಾಲಿರುತ್ತೆ, ಒಂದು ಮಂಚಕ್ಕೆ 4 ಕಾಲಿರುತ್ತೆ, ಒಂದು ಚಕ್ರ ಕಾರಿಗೆ 4 ಚಕ್ರ ಇರುತ್ತೆ. ಯಾವ ಚಕ್ರ ಮುರಿದೋದ್ರೂ ಕೂಡ ಕಾಲು ಮುಂದೆ ಹೋಗೋದಿಲ್ಲ. 4 ಕಾಲುಗಳಲ್ಲಿ ಒಂದು ಕಾಲು ಮುರಿದೋದ್ರೂ ಕುರ್ಜಿಯಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋದು ನಮಗೆ ಗೊತ್ತು. ಹಾಗೆ ಕರ್ಮಕ್ಕೆ 4 ಕಾಲಿರುತ್ತೆ. ಯಾವುವು ನಿನ್ನೆ ನೋಡಿದ್ವಿ ನಾವು. ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆ ಇರಬೇಕು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ತ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಅಂದರೆ ಏನು? ಭಗವಂತನಿಗೆ ಅರ್ಪಣೆ ಮಾಡೋದು ಅಂದರೆ ಏನು ಅಂತ ಪ್ರಶ್ನೆ ಬಂತು. ಅದೇನು ಕರ್ಮ ಅನ್ನೋದು ಒಂದು ಪದಾರ್ಥನ ತಗೊಂಡೋಗಿ ಕೈ ಕೊಡೋದಕ್ಕೆ, ಒಂದು ಹೂವು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದರೆ ಆ ವಿಗ್ರಹದ ಮೇಲೆ ಒಂದು ಹೂವು ತಗೊಂಡೋಗಿ ಹಾಕ್ತೀವಿ, ಅಥವಾ ಒಂದು ಹಣ್ಣು ತಗೊಂಡು ಭಗವಂತನ ಮುಂದೆ ಇಡ್ತೀವಿ. ಕರ್ಮ ಸಮರ್ಪಣೆ ಆಯಿತು ಭಗವಂತನಿಗೆ ಹೇಳ್ತೀವಿ. ಕರ್ಮವನ್ನು ಸಮರ್ಪಣೆ ಮಾಡೋದು ಹೆಂಗೆ? ಈಗ ಸಂಧ್ಯಾ ವಂದನೆ ಮಾಡ್ತೀವಿ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಹೆಂಗೆ? ತೀರ್ಥಕ್ಷೇತ್ರ ಸಂಚಾರ ಮಾಡ್ತೀವಿ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಹೆಂಗೆ? ಅಂದರೆ ರಾಯರು ಮಂತ್ರಾಲಯ ಪ್ರಭುಗಳು ಗೀತಾಭಿವೃದ್ಧಿಯಲ್ಲಿ ಬರ್ಕೊಡ್ತಾರೆ, ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂದರೆ ತಗೊಂಡೋಗಿ ಕೈ ಕೊಡೋದು ಅಂತ ಅರ್ಥ ಅಲ್ಲ. ಫಲ ಸಮರ್ಪಣೆ ಮಾಡ್ದಂಗಲ್ಲ ಅದು. ಶ್ರೀ ಹರಿ ಮಯಿ ಸ್ಥಿತ್ವಾ ಸರ್ವಂ ಕಾರಯತಿ ಇತಿ ಅನುಸಂಧಾನ ವಿಧಮೇವ ಅರ್ಪಣಂ ನಾಮ ಅಂತ ಬರೀತಾರೆ. ಅಂದ್ರೆ ಏನು ಅಂದರೆ ಭಗವಂತ ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಇದೆಯಲ್ಲ, ಇದಕ್ಕೆ ಸಮರ್ಪಣೆ ಅಂತ ಕರೀತಾರೆ. ಇನ್ನೇನಿಲ್ಲ. ಈ ರೀತಿ ಅನುಸಂಧಾನದಿಂದ ಕಾರ್ಯವನ್ನು ಮಾಡಬೇಕು. ನಾವು ಯಾವ ವಿಹಿತ ಕಾರ್ಯವನ್ನು ಮಾಡುವಾಗ, ವರ್ಣಾಶ್ರಮ ಧರ್ಮಗಳನ್ನು ನಾವು ಆಚರಣೆ ಮಾಡುವಾಗ ಈ ಕಾರ್ಯವನ್ನು ಭಗವಂತ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ. ಯಾಕಂದರೆ ನಾವು ಅಸ್ವತಂತ್ರರು. ನಾವು ಇಡೀ ಜಗತ್ತು ಅಸ್ವತಂತ್ರ. ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲರೂ ಅಸ್ವತಂತ್ರರೇ. ಅಸ್ವತಂತ್ರವಾದ ವ್ಯಕ್ತಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾರಾದರೂ ಒಬ್ಬ ಸ್ವತಂತ್ರವಾದ ವ್ಯಕ್ತಿ ಪ್ರೇರಣೆ ಮಾಡೋ ತನಕ ಅಸ್ವತಂತ್ರ ವಸ್ತು ತಾನೇ ತಾನಾಗಿ ಏನೂ ಮಾಡೋದಿಲ್ಲ. ಈಗ ಕೀ ಕೊಡೋ ಬೊಂಬೆ ಇರುತ್ತೆ ನೋಡಿ, ಈ ಸಣ್ಣ ಮಕ್ಕಳಿಗೆ ಬಸ್ಸು, ರೈಲು, ಕಾರು ಎಲ್ಲ ತೆಕ್ಕೊಟ್ಟಿರ್ತೇವೆ ನಾವು. ಅದು ಕೀ ಕೊಟ್ಟರೆ ಮುಂದೆ ಹೋಗುತ್ತೆ. ನೀವು ಕೀ ಕೊಡೋ ತನಕ ಅದು ಮುಂದೆ ಹೋಗಲ್ಲ. ಎಷ್ಟೇ 1000 ವರ್ಷ ಆಗಲಿ ಅದು ಶೋಕೇಸಲ್ಲೇ ಇರುತ್ತೆ, ಮುಂದೆ ಏನು ಹೋಗಲ್ಲ ಅದು. ನೀವು ಅದನ್ನು ತೆಗೆದು ಅದಕ್ಕೆ ಕೀ ಕೊಟ್ಟು ನೆಲದ ಮೇಲೆ ಇಟ್ಟರೆ ಆ ಕೀ ಕೊಟ್ಟಿದ್ದು ಮುಗಿಯೋ ತನಕ ಓಡುತ್ತೆ ಅದು, ಆಮೇಲೆ ನಿಂತ್ಕೊಂಡ್ಬಿಡುತ್ತೆ. ಭಾಗವತದಲ್ಲಿ ಮಾತಾಡ್ತಾರೆ, ಯಥಾ ಯಂತ್ರ ಮೃಗೋ ಮೃಗ ಯಥಾ ದಾರುಮಯೀ ಯೋಷ ಯಥಾ ಯಂತ್ರ ಮೃಗೋ ಮೃಗ. ಯಂತ್ರ ಮೃಗ ಆನೆಗೇನೆ ಎಲ್ಲ ತೆಕ್ಕೊಟ್ಟಿರ್ತೀವಿ ಸಣ್ಣ ಮಕ್ಕಳಿಗೆ. ಕೀ ಕೊಟ್ಟರೆ ಅದು ನರ್ತನ ಮಾಡೋದು, ಡ್ಯಾನ್ಸ್ ಆಡೋದು, ಸೊಂಡ್ಲಾಡಿಸೋದು ಎಲ್ಲ ಮಾಡುತ್ತೆ. ಕೀ ಕೊಡದೇ ಇದ್ರೆ ಏನೂ ಮಾಡೋಲ್ಲ. ಹಾಗೆ ನಾವು ಕೂಡ ಚೇತನರಾಗಿದ್ರೂ ಕೂಡ ಒಳಗಡೆ ನಮ್ಮ ಒಳಗೆ ನಿಂತು ಭಗವಂತ ಕೀ ಕೊಡದೇ ಇದ್ರೆ ನಾವೇನು ಕೆಲಸ ಮಾಡೋಕ್ಕಾಗಲ್ಲ. ಇದನ್ನೇ ಧ್ರುವರಾಜರು ಹೇಳಿದ್ದು, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲ ಮಲಗಿಬಿಟ್ಟಿರುತ್ತಂತೆ ಇಂದ್ರಿಯಗಳು. ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಯೋ ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ. ಚೆನ್ನಾಗಿ ಮಲಗಿಬಿಟ್ಟಿರುತ್ತಂತೆ ನಮ್ಮ ಇಂದ್ರಿಯಗಳೆಲ್ಲ. ಭಗವಂತ ಒಳಗೆ ಪ್ರವೇಶ ಮಾಡಿ ಆ ಮಲಗಿರುವ ಇಂದ್ರಿಯಗಳನ್ನು ಎಬ್ಬಿಸ್ತಾನಂತೆ. ಸಂಜೀವಯತಿ, ಬದುಕಿಸ್ತಾನಂತೆ ಅದನ್ನು. ಇಲ್ಲದೆ ಸತ್ತಂತೆ ಬದುಕಿರುತ್ತೆ. ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಕೈ ಕಾಲುಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲ, ತ್ವಗು ಎಲ್ಲ ಹೇಳ್ತಾರೆ ನೋಡ್ರಿ. ಹಸ್ತ ಚರಣ ಶ್ರವಣ ತ್ವಗಾದೀಂ ಪ್ರಾಣಾನ್ನಮೋ ಭಗವತಿ. ಬದುಕಿಸ್ತೀಯ ನೀನು ಸ್ವಾಮಿ.
ಹಾಗೆ ಅನುಸಂಧಾನ ಮಾಡುವುದು ನಂಬರ್ 1. ಇದು ಮೊದಲನೇ ಕಾಲು ಕರ್ಮಕ್ಕೆ. ಎರಡನೇದು ಅಧ್ಯಾತ್ಮ ಚೇತಸ. ಕರ್ಮ ಮಾಡುವಾಗ ಮನಸ್ಸು ಭಗವಂತನ ಕಡೆ ಇರಬೇಕು. ತುಂಬ ಜನ ಲ್ಯಾಪ್ಸ್ ಮಾಡ್ಕೋತಾ ಇರೋದು ನಾವೆಲ್ಲ ಇಲ್ಲೇನೆ. ಮಾತಾಡ್ತಾ ಮಾತಾಡ್ತಾ ಕರ್ಮ ಮಾಡೋದು, ಅಥವಾ ಟಿವಿ ನೋಡ್ತಾ ಮಾಡೋದು, ಮೊಬೈಲ್ ನೋಡ್ತಾ ಮಾಡೋದು. ನಮ್ಮ ಮನಸ್ಸು ಮೊಬೈಲ್ ಕಡೆ ಇರುತ್ತೆ, ಅದರಲ್ಲಿರುವ ವಿಷಯದ ಕಡೆ ಇರುತ್ತೆ ಹೊರತು ನಾವು ಮಾಡ್ತಾ ಇರೋ ಕರ್ಮ ಅಥವಾ ಭಗವಂತನಲ್ಲಿ ಮನಸ್ಸಿರೋದಿಲ್ಲ. ಏನೋ ಲೌಕಿಕ ವಿಷಯಗಳಾದರೆ ಮಾಡ್ಬೋದು, ಮಾತಾಡ್ತಾ ಮಾತಾಡ್ತಾ ಏನೋ ಮಾಡ್ಬೋದು. ನೀವು ಸಂಧ್ಯಾ ವಂದನೆ ಮೊಬೈಲಲ್ಲಿ ಮಾತಾಡ್ತಾ ಮಾತಾಡ್ತಾ ಸಂಧ್ಯಾ ವಂದನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರುತ್ತೆ, ಆ ಮಾತಾಡೋ ಕಡೆ ಇರುತ್ತೆ ಹೊರತು ಭಗವಂತನ ಕಡೆ ಹೆಂಗಿರುತ್ತೆ? ಇದಕ್ಕೆ ಅಧ್ಯಾತ್ಮ ಚೇತಸ ಅಂತ ಕರೀತಾರೆ. ಭಗವಂತ ಹೇಳ್ತಾನೆ ಈ ಮಾತನ್ನು. ಅಧ್ಯಾತ್ಮ ಅಂತ ಭಗವಂತನಿಗೆ ಹೆಸರು. ಚೇತ ಅಂದರೆ ಮನಸ್ಸು. ನಮ್ಮ ಮನಸ್ಸು ಭಗವಂತನ ಕಡೆ ಇರಬೇಕು. ಎರಡನೇದು ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ ಇರಬೇಕು. ಆ ಮಾಡಿಸ್ತಾ ಇರತಕ್ಕಂತಹ ಭಗವಂತನಲ್ಲಿ ನಮ್ಮ ಮನಸ್ಸಿರಬೇಕು ಕರ್ಮ ಮಾಡುವಾಗ. ಇದು ಎರಡನೇದು. ನಿರಾಶಿ, ಆಸೆ ಇರಬಾರ್ದು, ಫಲದ ಮೇಲೆ ಆಸೆ ಇರಬಾರ್ದು. ಈ ಕಾರಣಕ್ಕೋಸ್ಕರ ನಾನು ಈ ಕರ್ಮ ಮಾಡ್ತಾ ಇದ್ದೀನಿ, ಈ ಫಲಕ್ಕೋಸ್ಕರ ನಾನು ಈ ಕರ್ಮ ಮಾಡ್ತಾ ಇದ್ದೀನಿ ಅಂತ ಇರಬಾರ್ದು. ನಿರಾಶಿ, ನಿರ್ಮಮ, ನಾ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಮಕಾರ ಇರಬಾರ್ದು. ನೋಡಿ, 4 ಇದ್ದಾಗ ನಮ್ಮ ಕರ್ಮ ಭಗವಂತನಿಗೆ ಪ್ರೀತಿಯಾಗತ್ತೆ, ಜ್ಞಾನ ಉತ್ಪತ್ತಿ ಆಗತ್ತೆ ಅನ್ನೋ ಮಾತನ್ನು ನಿನ್ನೆ ನಾವು ನೋಡಿದ್ವಿ. ಹಾಗಾಗಿ ಈ ಉತ್ಕೃಷ್ಟವಾಗಿರತಕ್ಕಂತಹ ಈ ಕರ್ಮವನ್ನು ಹೇಗೆ ಮಾಡೋದು ಅಂತ ನಿರೂಪಣೆ ಮಾಡಿ ವರ್ಣಾಶ್ರಮ ಧರ್ಮಗಳನ್ನು ಮಾಡಬೇಕು. ಯಾಕೆ ನನ್ನ ಘೋರ ಯುದ್ಧ ಕರ್ಮದಲ್ಲಿ ನೀನು ನಿಯೋಜನೆ ಮಾಡ್ತಾ ಇದೆಯಾ ಅಂತ ಅರ್ಜುನ ಕೇಳ್ತಾನೆ. ಕರ್ಮ ಮಾಡು ಅಂತ ಹೇಳ್ತಾ ಇದೆಯಾ ನಿಜ, ಆದರೆ ಯುದ್ಧನೇ ಯಾಕೆ ಮಾಡಬೇಕು? ಯುದ್ಧ ತುಂಬ ಕಷ್ಟವಾಗಿರ್ತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ರಕ್ತಪಾತ ಆಗತಕ್ಕಂಥದ್ದು. ಅದೇ ಯಾಕೆ ಮಾಡಬೇಕು? ಬೇರೆ ಇನ್ನೇನಾದರೂ ಮಾಡ್ಬೋದಾ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅರ್ಜುನ, ಎಲ್ಲರೂ ಕರ್ಮ ಮಾಡಬೇಕು ನಿಜ, ಆದರೆ ಯಾರು ಯಾವ ಕರ್ಮ ಮಾಡಬೇಕು ಅನ್ನೋದು ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಒಬ್ಬರ ಕರ್ಮವನ್ನು ಇನ್ನೊಬ್ಬರು ತಗೊಳ್ಳೋ ಹಾಗಿಲ್ಲ. ಭಾಗವತದಲ್ಲಿ 4th ಸ್ಕಂದದಲ್ಲಿ ಪ್ರಿಯವ್ರತ ಮಹಾರಾಜರು, 5ಮ ಸ್ಕಂದದಲ್ಲಿ ಪ್ರಿಯವ್ರತ ರಾಜರ ಕಥೆ ಇದೆ. ಭಾಗವತ 5ಮ ಸ್ಕಂದದಲ್ಲಿ ಪ್ರಿಯವ್ರತ ರಾಜರು ನಾರದರ ಉಪದೇಶದಂತೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇರ್ತಾರೆ, ಗಂಧಮಾದನ ಪರ್ವತಕ್ಕೆ ಹೋಗಿ. ಆಗ ಅಲ್ಲಿಗೆ ಬ್ರಹ್ಮದೇವರು ಬರ್ತಾರೆ, ಸ್ವಯಂಭೂಮನುಗಳು ಬರ್ತಾರೆ. ಅವರ ತಂದೆ ಪ್ರಿಯವ್ರತ ರಾಜರ ತಂದೆ ಸ್ವಯಂಭೂಮನು, ಅವರ ತಂದೆ ಬ್ರಹ್ಮದೇವರು ಇಬ್ಬರೂ ಬಂದು ಹೇಳ್ತಾರೆ, ನೋಡು ಪ್ರಿಯವ್ರತ, ಭಗವಂತನನ್ನ ಆರಾಧನೆ ಮಾಡಬೇಕು, ಭಗವಂತನನ್ನ ಪೂಜೆ ಮಾಡಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡಬೇಕು. ಆದರೆ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ವ್ಯತ್ಯಾಸ ಇದೆ. ಬ್ರಾಹ್ಮಣರು ಭಗವಂತನ ಪೂಜೆ ಮಾಡೋದು ಹೆಂಗೆ, ಕ್ಷತ್ರಿಯರು ಭಗವಂತನ ಪೂಜೆ ಮಾಡೋದು ಹೆಂಗೆ, ವೈಶ್ಯರು ಭಗವಂತನ ಪೂಜೆ ಮಾಡೋದು ಹೆಂಗೆ, ಶೂದ್ರರು ಭಗವಂತನ ಪೂಜೆ ಮಾಡೋದು ಹೆಂಗೆ, ಬ್ರಹ್ಮಚಾರಿ ಹೇಗೆ ಮಾಡಬೇಕು, ಗೃಹಸ್ಥ ಹೇಗೆ ಮಾಡಬೇಕು, ಸನ್ಯಾಸಿ ಹೇಗೆ ಮಾಡಬೇಕು, ವಾನಪ್ರಸ್ಥ ಹೇಗೆ ಮಾಡಬೇಕು, ಬೇರೆ ಬೇರೆ ಥರ ಇದೆ, ಒಂದೇ ಥರ ಇಲ್ಲ ಅದು. ಈಗ ನೀನು ಕ್ಷತ್ರಿಯ ಭಗವಂತನನ್ನ ಪೂಜೆ ಮಾಡೋದು ಹೀಗಲ್ಲ. ಕಾಡಿಗೆ ಬಂದು ತಪಸ್ಸು ಮಾಡೋದು ಬ್ರಾಹ್ಮಣರು ಮಾಡೋ ಕೆಲಸ. ನೀನು ಕ್ಷತ್ರಿಯ, ನೀನು ಬ್ರಾಹ್ಮಣರ ಧರ್ಮವನ್ನು ನೀ ಮಾಡ್ತಾ ಇದೀಯ, ಹಂಗೆ ಮಾಡಕ್ಕೆ ಬರಲ್ಲ. ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಬೇಕು. ಕ್ಷತ್ರಿಯನಿಗೆ ಏನು ಭಗವಂತನ ಪೂಜೆ ಹೇಗೆ ಅಂದರೆ, ಅವನು ರಾಜ್ಯದಲ್ಲಿರಬೇಕು, ರಾಜ್ಯಭಾರ ಮಾಡಬೇಕು, ಯಜ್ಞಯಾಗಾದಿಗಳು ಮಾಡಬೇಕು, ಕಳ್ಳಕಾಕರನ್ನ ಶತ್ರುಗಳನ್ನು ನಾಶ ಮಾಡಬೇಕು, ಲಗ್ನ ಮಾಡ್ಕೋಬೇಕು, ವರ್ಣ ಕನ್ಯೆಯನ್ನು ಲಗ್ನ ಮಾಡ್ಕೋಬೇಕು, ಸಂತಾನ ಪಡಿಬೇಕು. ಭಗವಂತನ ಪ್ರೀತಿಗಾಗಿ ದುಷ್ಟ ಶಿಕ್ಷಣ ರಕ್ಷಣ ಮಾಡಬೇಕು. ಇದು ಗೃಹಸ್ಥ ಕ್ಷತ್ರಿಯ ಮಾಡೋ ಕೆಲಸ. ಬ್ರಾಹ್ಮಣ ಹೋಗಿ ಕಾಡಲ್ಲಿ ತಪಸ್ಸು ಮಾಡಬೇಕು. ಈಗ ನೀನು ಬ್ರಾಹ್ಮಣ ಮಾಡೋ ಕೆಲಸ ಮಾಡ್ತಾ ಇದೆಯಾ, ಮಾಡಬಾರದು ಅಂತ ಬ್ರಹ್ಮದೇವರು ಪ್ರಿಯವ್ರತ ರಾಜರನ್ನು ವಾಪಸ್ ಕಳಿಸ್ತಾರೆ, ನೀವು ಹೋಗು ಮನೆಗೆ ಅಂತ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ,
ಶ್ರೇಯಾನ್ ಸ್ವಧರ್ಮೋ ನಿಧನಂ ನಿರ್ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೋ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಇನ್ನೊಬ್ಬರ ಧರ್ಮ ತಗೊಂಡ್ರೆ ಅದಕ್ಕೆ ಭಗವಂತ ಅನಂತ ರಾಯರು ಬರೀತಾರೆ, ಭಯಾವಹ, ನರಕಾದಿಗಳು ಆಗುತ್ತೆ, ನರಕಾದಿಗಳನ್ನು ಕೊಡ್ತಾನೆ ಭಗವಂತ. ಬ್ರಾಹ್ಮಣರ ಧರ್ಮವನ್ನ ಕ್ಷತ್ರಿಯ ಮಾಡಬಾರದು, ಕ್ಷತ್ರಿಯರ ಧರ್ಮವನ್ನ ವೈಶ್ಯ ಮಾಡಬಾರದು, ವೈಶ್ಯರ ಧರ್ಮವನ್ನ ಶೂದ್ರ ಮಾಡಬಾರದು, ಶೂದ್ರರ ಧರ್ಮವನ್ನ ಬ್ರಾಹ್ಮಣ ಮಾಡಬಾರದು. ಅವರವರ ಧರ್ಮವನ್ನ ಅವರವರೇ ಪರಿಪಾಲನೆ ಮಾಡಬೇಕು. ಈಗ ನೀನು ಮಾಡ್ತಾ ಇರೋದು ಕ್ಷತ್ರಿಯರ, ನೀನು ಅದಕ್ಕೆ ನೀನು ಯುದ್ಧ ಮಾಡು ಅಂತ ಹೇಳಿದ್ದು. ಕ್ಷತ್ರಿಯರಿಗೆ ಅದೇ ಧರ್ಮ, ಅದೇ ಭಗವಂತನ ಪೂಜೆ, ಯುದ್ಧ ಮಾಡೋದೇ ಭಗವಂತನ ಪೂಜೆ. ನನ್ನ ಪೂಜಾ ಅಂತ ಮಾಡುವಂತಾನೆ ಭಗವಂತ. ಯುದ್ಧ ನನ್ನ ಪೂಜೆ ಅಂತ ಮಾಡು, ಭಗವಂತನ ಪೂಜೆ ಅಂತ ಮಾಡು, ಆಗ ನಿನಗೆ ಏನೂ ತೊಂದರೆ ಆಗೋದಿಲ್ಲ, ನರಕಾದಿಗಳು ಅನರ್ಥ ಆಗೋದಿಲ್ಲ. ಬಿಟ್ಟರೆ ತೊಂದರೆ ಆಗತ್ತೆ ಅಂತಾನೆ ಭಗವಂತ. ಈ ಸಂದರ್ಭದಲ್ಲಿ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾನೆ, ಅಥ ಕೇನ ಪ್ರಯುಕ್ತೋಹಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾನಿವ ನಿಯೋಜಿತಃ. ನೋಡು, ಕೆಲವು ಕೆಲಸಗಳು ಮಾಡಿದರೆ ಪಾಪ ಬರುತ್ತೆ ಎಂದು ಗೊತ್ತು ನಮಗೆ, ಆದರೂ ಕೂಡ ನಾವು ಅದನ್ನು ಮಾಡೇ ಮಾಡ್ತೀವಿ. ಅನಿಚ್ಛನ್, ನಮ್ಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಕೆಲವು ಸಲ ಬಲಾತ್ಕಾರವಾಗಿ ನಾವು ಆ ಕಾರ್ಯವನ್ನು ಮಾಡಿಬಿಡ್ತೀವಿ. ನಮಗೆ ಗೊತ್ತು ಅದು ಮಾಡಬಾರ್ದು, ಅದು ಮಾಡಿದ್ರೆ ಪಾಪ ಬರುತ್ತೆ ಅಂತ ಗೊತ್ತು, ಆದರೂ ನಾವು ಮಾಡ್ತೀವಿ. ಯಾಕೆ ಜೀವ ಹಂಗೆ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಅರ್ಜುನ. ಅದಕ್ಕೆ ಭಗವಂತ ಹೇಳ್ತಾನೆ, ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿರೋ ಹಾಗೆ ತತ್ವಾಭಿಮಾನಿ ದೈತ್ಯರುಗಳು ಇದ್ದಾರೆ. ಆ ದೈತ್ಯರಿಂದ ಪ್ರೇರಿತನಾಗಿ ಈ ಜೀವ ಕೆಟ್ಟ ಕೆಲಸ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲದೆ ಇದ್ರು, ಅವನಿಗೆ ಗೊತ್ತಿದೆ ಇದು ಮಾಡಬಾರದು ಅಂತ ಗೊತ್ತಿಲ್ಲದೆ ಇದ್ರು ಬಲಾತ್ಕಾರವಾಗಿ ಮಾಡ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ನೋಡು ಅರ್ಜುನ, ಈ ಕಾಮಕ್ರೋಧಾದಿಗಳಿದೆಯಲ್ಲ, ನನ್ನೆ ಹೇಳ್ದಂಗೆ ಈ ಕಾಮಕ್ರೋಧಾದಿಗಳಿಗೆಲ್ಲ ಒಬ್ಬೊಬ್ಬ ದೈತ್ಯ ಅಭಿಮಾನಿ ಇರ್ತಾನೆ. ಅದರಲ್ಲಿ ಪ್ರಧಾನವಾದದ್ದು ಕಾಮ, ಆಸೆ, ನಿಷಿದ್ಧ ಪದಾರ್ಥಗಳ ಬಯಕೆ. ಈ ಕಾಮ, ಇದಕ್ಕೆ ಪ್ರಬಲವಾಗಿರ್ತಕ್ಕಂತಹ ಈ ಕಾಮಕ್ಕೆ ಯಾರಪ್ಪ ಅಂದರೆ ಕಾಲನೇಮಿ ಇದನ್ನಲ್ಲ, ಕಂಸ, ಇವನು ದೈತ್ಯ. ಈ ದೈತ್ಯ ಕಾರಣ, ನಿಷಿದ್ಧವಾಗಿರ್ತಕ್ಕಂತಹ ಕಾಮಕ್ಕೆ ಈ ಕಾಲನೇಮಿ ಕಾರಣ. ರಾಯರು ಬರೀತಾರೆ ಇಲ್ಲಿ ಆ ಕಾಮ ಶಬ್ದದಿಂದ ಅದಕ್ಕೆ ಯಾರು ದೈತ್ಯರಿದ್ದಾರೆ ಅವ್ರನ್ನ ತಗೊಳ್ರಿ. ಈ ಪಾಪ ಕರ್ಮಗಳನ್ನು ಮಾಡಿಸ್ತಾನಂತೆ ಅವನು. ಯಾರು? ಈ ಕಾಲನೇಮಿ ಎನ್ನತಕ್ಕಂತಹ ಈ ಕಾಮಕ್ಕೆ ಅಭಿಮಾನಿ ಇದಾನಲ್ಲ ದೈತ್ಯ, ಇವನು ಈ ಕಾಮವನ್ನು ಹುಟ್ಟಿಸ್ತಾನೆ. ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಮುಂದೆ ಭಗವಂತ ಹೇಳ್ತಾನೆ, ಕಾಮಾತ್ ಕ್ರೋಧೋ ವಿಜಾಯತೆ, ಕಾಮದಿಂದ ಕೋಪ ಹುಟ್ಟುತ್ತೆ. ಹಾಗಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಆರರಲ್ಲಿ ಕಾಮಕ್ಕೆ ಮೊದಲು ಪ್ರಾಧಾನ್ಯ. ಈ ಕಾಮವನ್ನು ಬಿಡು. ಈ ಕಾಮವನ್ನು ಬಿಟ್ಟು ಮಾಡಿದಾಗ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ಈ ತತ್ವಾಭಿಮಾನಿ ದೈತ್ಯರುಗಳನ್ನು ಬಿಡಬೇಕಾದರೆ, ಈ ತತ್ವಾಭಿಮಾನಿ ದೈತ್ಯರುಗಳ ಉಪಟಳ ನಮಗೆ ಬರಬಾರದು ಅಂತಿದ್ರೆ, ನಾನು ನಿನ್ನೆ ಹೇಳಿದಂಗೆ ವಾಯುದೇವರ ಶರಣ ಹೊಂದಬೇಕು, ಭೀಮಸೇನ ದೇವರ ಅನುಗ್ರಹ ಇರಬೇಕು ನಮಗೆ. ಅವ್ರಿಗೆ ಮಾತ್ರ ಹೆದರುವುದು ಈ ತತ್ವಾಭಿಮಾನಿ ದೈತ್ಯರುಗಳು. ಪರಮಾತ್ಮನಿಗೆ, ವಾಯುದೇವರಿಗೆ, ಇವರಿಬ್ಬರಿಗೆ ಹೆದರೋದು. ಆದ್ದರಿಂದ ಎಲ್ಲರೂ ಕೂಡ ವಾಯುದೇವರನ್ನು ಚೆನ್ನಾಗಿ ಆರಾಧನೆ ಮಾಡಿ ಈ ಕಲ್ಯಾಗಿ ಅಥವಾ ಈ ಕಾಲನೇಮಿ ಮೊದಲಾಗಿರ್ತಕ್ಕಂಥವರ ಉಪಟಳವನ್ನು ಬಿಡಿಸ್ಕೋಬೇಕು ಎಂಬುದಾಗಿ ಹೇಳಿ ಭಗವಂತ ಅದರಲ್ಲೂ ಕೂಡ
ತಾರತಮ್ಯವನ್ನು ಭಗವಂತ ಹೇಳ್ತಾನೆ. ನಮ್ಮ ದೇಹದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರಲ್ಲ, ಇವರಿಗೆಲ್ಲ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ತತ್ವಾಭಿಮಾನಿ ದೇವತೆಗಳು ಅಂದರೆ ಒಂದೊಂದು ತತ್ವಕ್ಕೂ ಕೂಡ ಅವರು ಅಭಿಮಾನಿಗಳಾಗಿರ್ತಾರೆ. ಹೆಂಗೆ ಅಂದರೆ ಭಗವಂತನ ಅಧೀನದಲ್ಲಿದ್ದು ಆ ಇಂದ್ರಿಯಕ್ಕೆ ಸ್ವಾಮಿಯಾಗಿರ್ತಾರೆ. ಇವರಿಗೆ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಅವರೆಲ್ಲ ಭಗವಂತನ ಅಧೀನದಲ್ಲಿರ್ತಾರೆ. ಭಗವಂತನ ಅಧೀನದಲ್ಲಿದ್ದು ಆ ತತ್ವಗಳಿಗೆ ಅಹಂಕಾರ ತತ್ವ, ಬುದ್ಧಿ ತತ್ವ, ಮನಸ್ತತ್ವ, ಮಹತ್ತತ್ವ, ಪೃಥ್ವಿಯ ತೇಜೋವಾಯು ಆಕಾಶ ಇತ್ಯಾದಿ ಏನು ತತ್ವಗಳಿವೆ, 24 ತತ್ವಗಳು. ಆ 24 ತತ್ವಗಳಿಗೆ ಅಭಿಮಾನಿ ದೇವತೆಗಳಿರ್ತಾರೆ. ಭಗವಂತನ ಅಂಡರಲ್ಲಿರ್ತಾರೆ ಅವರು. ಇವರಿಗೆಲ್ಲ ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಇಂತಹ ತತ್ವಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಈ 10 ತತ್ವಗಳು ಏನಿದೆ ಇವಕ್ಕಿಂತ ಮತ್ತು ಅದರ ಜೊತೆ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಈ 20 ತತ್ವಗಳಿಗಿಂತಲೂ ಅರ್ಥಾಭಿಮಾನಿ ದೇವತೆಗಳು ಅಂದರೆ ಈ ಪಾರ್ವತಿ, ಇಂದ್ರಾದಿ ದೇವತೆಗಳೆಲ್ಲ ತತ್ವಾಭಿಮಾನಿ ದೇವತೆಗಳು, ಇಂದ್ರದೇವರ ಪರ್ಯಂತ. ಆ ತತ್ವಾಭಿಮಾನಿ ದೇವತೆಗಳಿಗಿಂತ ಅವರಿಗೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಕರೀತಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥಾಃ. ಅರ್ಥಾಭಿಮಾನಿ ದೇವತೆಗಳು ಅಂದರೆ ಈ ವಿಷಯ ಪದಾರ್ಥಗಳಿಗೆ ನಿಯಾಮಕರಿರ್ತಾರೆ. ಇವರು ಯಾರಪ್ಪ ಅಂದರೆ ಇವರೇ ಸೌಪರ್ಣಿ, ವಾರುಣಿ, ಪಾರ್ವತಿ. ಇವರು 3 ಜನ ಅವರಿಗಿಂತ ದೊಡ್ಡವರು. ಇಂದ್ರಾದಿ ದೇವತೆಗಳಿಗಿಂತ, ಇಂದ್ರಾದಿ ತತ್ವಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿಯಾಗಿರ್ತಕ್ಕಂತಹ ಈ ಸೌಪರ್ಣಿ ಅಂದರೆ ಗರುಡ ದೇವರ ಪತ್ನಿ, ಶೇಷದೇವರ ಪತ್ನಿ, ರುದ್ರದೇವರ ಪತ್ನಿ, ಇವರು 3 ಜನ ದೊಡ್ಡವರು. ಅರ್ಥೇಭ್ಯಶ್ಚ ಪರಂ ಮನಃ. ಅರ್ಥಾಭಿಮಾನಿ ಈ ಸೌಪರ್ಣಿ, ವಾರುಣಿ, ಪಾರ್ವತಿಗಿಂತ ಮನೋಭಿಮಾನಿಗಳಾಗಿರ್ತಕ್ಕಂತಹ ಗರುಡ, ಶೇಷ, ರುದ್ರರು ದೊಡ್ಡವರು. ಮನಸ್ಸಸ್ತು ಪರಾಬುದ್ಧಿ. ಮನೋಭಿಮಾನಿಗಳಾಗಿರ್ತಕ್ಕಂಥ ಗರುಡ, ಶೇಷ, ರುದ್ರರಿಗಿಂತ ಬುದ್ಧಿಗೆ ಅಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ಸರಸ್ವತಿ, ಭಾರತಿ ಇವರಿಬ್ಬರು ದೊಡ್ಡವರು. ಬುದ್ಧೇರಾತ್ಮ ಮಹಾನ್ ಪರ. ಬುದ್ಧಿಯಾಭಿಮಾನಿಯಾದ ಸರಸ್ವತಿ, ಭಾರತೀಯರಿಗಿಂತ ಮಹಾನ್ ಪರ, ಮಹಾನ್ ಅಂತ ಕರೆಸಿಕೊಳ್ತಕ್ಕಂತಹ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ವಾಯುದೇವರು, ಬ್ರಹ್ಮದೇವರು ಶ್ರೇಷ್ಠ. ವಾಯುದೇವರು ಬ್ರಹ್ಮದೇವರಿಗಿಂತ ಅವ್ಯಕ್ತ ತತ್ವವಾಗಿರತಕ್ಕಂತಹ ಮಹಾಲಕ್ಷ್ಮಿ ಶ್ರೇಷ್ಠ. ಮಹತಸ್ತು ಪರಾಂ, ಮಹತಃ ಪರಂ ಅವ್ಯಕ್ತ. ಅವ್ಯಕ್ತ ತತ್ವ ಲಕ್ಷ್ಮೀ ತತ್ವ, ಅದು ಅವಳಿಗೆ ಅವ್ಯಕ್ತ ಅಂತ ಕರೀತಾರೆ. ಅವಳು ಶ್ರೇಷ್ಠ. ಅವ್ಯಕ್ತ ಪುರುಷ ಪರ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗಿಂತ ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂಥ ಭಗವಂತ ಶ್ರೇಷ್ಠ. ಅವನಿಗಿಂತ ಯಾರು ಶ್ರೇಷ್ಠ ಅಂತ ಕೇಳಬೇಕು. ಸಾ ಕಾಷ್ಟ, ಸಾ ಪರಾಗತಿ. ಕಾಷ್ಟ ಅಂದರೆ ಡೆಡ್ ಎಂಡ್ ಅಂತ. ಈ ರೋಡ್ ಡೆಡ್ ಎಂಡ್, ಇನ್ನು ಮುಂದೆ ಎಲ್ಲೂ ಹೋಗಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಅಲ್ಲಿಂದ ಮುಂದೆ ಯಾರೂ ಇಲ್ಲ. ಪರಮಾತ್ಮನಿಗಿಂತ ಮೇಲೆ ಯಾರೂ ಇಲ್ಲ. ಸಾ ಕಾಷ್ಟ, ಅವನೇ ಲಾಸ್ಟ್ ಎಂಡ್, ಸ್ಯಾಚುರೇಟೆಡ್ ಪಾಯಿಂಟ್. ಅವನು ಡೆಡ್ ಎಂಡ್, ಅವನೇ ಗತಿ. ಅಲ್ಲಿ ಹೋಗಿ ಸೇರ್ಕೋಬೇಕು ನಾವು ಅಂತ ಕಾಟಕೋಪನಿಷತ್ತಿನಲ್ಲಿ ತಾರತಮ್ಯವನ್ನು ಹೇಳ್ತಕ್ಕಂಥ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಭಗವಂತನೂ ಹೇಳ್ತಾನೆ ನೋಡಿ ಇಲ್ಲಿ. ಏವಂ ಬುದ್ಧಿ ಇಂದ್ರಿಯಾಣಿ ಪರಾನ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾತ್ವ ಆತ್ಮನಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಭಗವದ್ಗೀತೆಯಲ್ಲೂ ಕೂಡ ತಾರತಮ್ಯ ಹೇಳಿದ್ದಾರೆ. ಇಲ್ಲೆಲ್ಲ ಆ ತತ್ವಗಳಿಗೆ ಅಭಿಮಾನಿ ದೇವತೆಯನ್ನು ತಗೋಬೇಕು ಅಂತ ಆಚಾರ್ಯರು ಬರೀತಾರೆ, ಮಂತ್ರಾಲಯ ಪ್ರಭುಗಳು ಬರೀತಾರೆ. ಬರೀ ತತ್ವ ತಗೋಬೇಡ್ರಿ,
ತತ್ವಾಭಿಮಾನಿ ದೇವತೆಗಳನ್ನು ತಗೊಳ್ಳಿ ಅಂತ ಹೇಳಿ ಇದಕ್ಕೆಲ್ಲ ಕರ್ಮಯೋಗ ಅಂತ ಕರೀತಾರೆ. ಕರ್ಮ ಅಂದರೆ ಹೇಗೆ ಕರ್ಮ ಮಾಡಬೇಕು, ಕರ್ಮ ಬಿಡಬಾರದು. ಇದರ ಜೊತೆಗೆ ಭಗವಂತ ಇನ್ನೊಂದು ಹೇಳುತ್ತಾನೆ ಇದರಲ್ಲಿ, ಜ್ಞಾನಿಗಳು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುತ್ತಾರೆ, ಕರೆಕ್ಟಾಗಿ ಮಾಡುತ್ತಾರೆ. ಅಜ್ಞಾನಿಗಳು ಕರ್ಮವನ್ನು ಮಾಡುತ್ತಾರೆ. ಅಜ್ಞಾನಿಗಳಿಗೆ ಈ ರೀತಿ ಚಿಂತನೆ ಇರೋದಿಲ್ಲ. ಹಾಗಂತ ಅಜ್ಞಾನಿಗಳನ್ನು ಬೈದು ಕರ್ಮವನ್ನು ಬಿಡಿಸಬೇಡ್ರಿ ಅಂತ ಒಂದು ಮಾತಾಡ್ತಾನೆ ಭಗವಂತ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಅವರಿಗೆ ಹೆಂಗೆ ಕರ್ಮ ಮಾಡಬೇಕು ಅಂತ ಗೊತ್ತಿಲ್ಲ ಅಜ್ಞಾನಿಗಳಿಗೆ. ಈ ಯಾರಾದರೂ ಏನು ಮಾಡ್ತಾರೆ ಅಂದರೆ, ಅವರು ಮಾಡ್ತಾ ಇರೋದು ನೋಡಿಬಿಟ್ಟು ನೀವು ಹಿಂಗೆ ಮಾಡೋದು, ಹಿಂಗೆ ಮಾಡಬಾರದು ಅಂತ ಹೇಳಿ ಅವರನ್ನು ಬೈದು ಬಿಡ್ತಾರೆ ಕೆಲವರು. ಹಂಗೆ ಮಾಡಬೇಡಿ ಅಂತಾನೆ ಭಗವಂತ. ಯಾಕೆ ಅಂತ ಕೇಳಿದ್ರೆ, ಕರ್ಮವನ್ನು ಯಾರಾದರೂ ಮಾಡ್ತಾ ಇದ್ದರೆ ಅವರ ತಪ್ಪನ್ನು ತೋರಿಸಿಕೊಟ್ಟು ಹೀಗೆಲ್ಲ ಮಾಡೋದು, ಹೀಗೆ ಮಾಡಬೇಕು ಅಂತ ಹೇಳಿ ಆ ಕರ್ಮವನ್ನು ಕಂಟಿನ್ಯೂ ಮಾಡಿಸ್ಬೇಕಂತೆ. ಕರ್ಮವನ್ನು ಬಿಡೋ ಹಾಗೆ ಮಾಡಿಸಬಾರ್ದು. ಈಗ ಯಾರಿಗೋ ಒಬ್ಬರಿಗೆ ಗೋಪಿ ಚಂದನ ಹಚ್ಕೊಳಕ್ ಬರಲ್ಲ, ನಾಮ ಹಚ್ಕೊಳಕ್ ಬರಲ್ಲ ಅಂತ ಇಟ್ಕೊಳ್ರಿ. ಎಲ್ಲೋ ಹಚ್ಕೋತಾ ಇರ್ತಾರೆ, ಹೇಗೋ ಹಚ್ಕೋತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಏನು ಇಷ್ಟು ವರ್ಷ ಆಗಿದೆ ನಿಮಗೆ, 50 ವರ್ಷ ಆಗಿದೆ, ಇನ್ನು ಗೋಪಿ ಚಂದನ ಹಚ್ಕೊಳಕ್ ಬರಲ್ಲ, ಮುದ್ರೆ ಹಾಕೊಂಬಕ್ ಬರಲ್ಲ, ಹೀಗೆ ಹಾಕೊಂಬೋದು, ಹಿಂಗೆ ಹಾಕೊಂಬರ್ಬೋದು, ಸುಮ್ಮನೆ ಇರೋದು ವಾಸಿ, ಹಿಂಗೆಲ್ಲ ಹಾಕೋಬಾರ್ದು ಅಂದುಬಿಟ್ರೆ ನಾಳೆ ನಾನು ಹಾಕೊಂಬೋದೇ ಇಲ್ಲ ಹೋಗಂತ. ಭಗವಂತನಿಗೆ ಇದಿಷ್ಟ ಆಗಲ್ಲ. ಅವನು ಅಟ್ಲೀಸ್ಟ್ ಹೆಂಗೋ ಒಂದು ಹಾಕೋತಾ ಇಲ್ಲ. ಈಗ ನೀವು ಬೈದಿದ್ದಕ್ಕೆ ನಾಳೆಯಿಂದ ಅವನ ಬರೀ ಹಣೆಯಲ್ಲಿ ಬರ್ತಾನೆ, ನೀವೇ ಬೈದಿದ್ದಂಗೆ ಹಾಕೋಬಾರ್ದು ಅಂತ, ಅದಕ್ಕೆ ಹಾಕೊಳ್ಳೇ ಇಲ್ಲ ಅಂತ. ಅದಕ್ಕೇನೆ ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ನ ಬುದ್ಧಿ ಭೇದಂ ಜನಯೇ. ಜ್ಞಾನಿಯಾದವನು ಅಜ್ಞಾನಿಗಳು ತಪ್ಪಾಗಿ ಮಾಡ್ತಾ ಇದ್ದರೆ ಅವರನ್ನ ಬೈದು ಆ ಕರ್ಮವನ್ನು ಬಿಡಿಸಬಾರ್ದಂತೆ. ನಾಳೆಯಿಂದ ಮಾಡೋದೇ ಇಲ್ಲ ಅಂತ ಬಿಡಿಸಬಾರ್ದಂತೆ. ನೀನು ಹೇಳಿಕೊಡ್ಬೇಕು. ತುಂಬ ಸಂತೋಷ, ಗೋಪಿಚಂದನ ಹಂಚ್ಕೋತಾ ಇದೆಯಾ, ಆದರೆ ಹೀಗೆ ಹಚ್ಕೋಬೇಕಪ್ಪ, ಹೀಗೆ ಹಚ್ಕೋಬಾರ್ದು, ನಾಳೆಯಿಂದ ಹೀಗೆ ಹಚ್ಕೋಬರಿ ಅಂತ ಹೇಳಿ ಆ ಗೋಪಿಚಂದನ ಹಚ್ಕೋಬೋದು ಕಂಟಿನ್ಯೂ ಮಾಡಿಸ್ಬೇಕೇ ಹೊರತು ಆ ಕರ್ಮವನ್ನು ಅವನಿಂದ ಬಿಡಿಸಬಾರ್ದಂತೆ. ಭಗವಂತನಿಗೆ ಕರ್ಮವನ್ನು ಮಾಡಿಸೋದ್ರಲ್ಲಿ ತಾತ್ಪರ್ಯನೇ ಹೊರತು ಕರ್ಮವನ್ನು ಬಿಡಿಸೋದ್ರಲ್ಲಿ ತಾತ್ಪರ್ಯ ಇಲ್ಲ. ಜ್ಞಾನಿಯಾದವನಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತಂತೆ. ಈಗ ಪ್ರದಕ್ಷಿಣೆ ಮಾಡ್ತಾರೆ, ಕೆಲವರು ಆ ಕಡೆಯಿಂದ ಸುತ್ತಾಗ್ತಾ ಇರ್ತಾರೆ ಅಂತ ಇಟ್ಕೊಂಡ್ರಿ, ಗೊತ್ತಿಲ್ಲ ಕೆಲವರಿಗೆ, ಹಂಗಿಂದ ಬರ್ತಾ ಇರ್ತಾರೆ, ಅಪ್ರದಕ್ಷಿಣೆ ಬರ್ತಾ ಇರ್ತಾರೆ. ಅವ್ರನ್ನ ಬೈದು ಬಿಡಬಾರ್ದು. ನೋಡಪ್ಪ, ಪ್ರದಕ್ಷಿಣೆ ಮಾಡ್ತಾ ಇದ್ದ ನಿಜ, ಈ ಕಡೆಯಿಂದ ಮಾಡಬೇಕು, ಆ ಕಡೆಯಿಂದ ಮಾಡಬಾರ್ದು ಅಂತ ಹೇಳಿ ಅವ್ನು ಹಿಂಗಿಂದ ತೋರಿಸ್ಕೊಳ್ಬೇಕು. ಯಾವತ್ತೂ ನಮ್ಮ ಬಲಭಾಗಕ್ಕೆ ಭಗವಂತ ಬರಬೇಕು. ನಾವು ಪ್ರದಕ್ಷಿಣೆ ಮಾಡ್ತಾ ಇರುವಾಗ ನಮ್ಮ ಬಲಭಾಗದಲ್ಲಿ ಭಗವಂತ ಇರಬೇಕು. ನೀವು ಯಾವುದೇ ಕಡೆಗೆ ಹೋಗಿ ಸುತ್ತಾಗ್ತಾ ಇರಿ, ನಮ್ಮ ಬಲಭಾಗಕ್ಕೆ ಭಗವಂತ ಬರೋ ಹಾಗೆ ಇರಬೇಕು. ನಾಳೆಯಿಂದ ಈ ಕಡೆ ಮಾಡಪ್ಪ ಅಂತ ಹೇಳಬೇಕೇ ಹೊರತು ಏನು ಇಷ್ಟು ವರ್ಷ ಆಗಿದೆ ನೀವು ಪ್ರದಕ್ಷಿಣೆ ಮಾಡಕ್ಕೆ ಬರೋದಿಲ್ಲ ಅಂತ ಬೈದ್ಬಿಟ್ರೆ ನಾಳೆಯಿಂದ ಬರೋದೇ ಇಲ್ಲ ಹೋಗಿ ಅಂತ. ಹಂಗೆ ಮಾಡಬಾರದು ಅನ್ನೋ ವಿಷಯವನ್ನು ಸ್ವಾಮಿ ಹೇಳ್ತಾನೆ. ಆದ್ದರಿಂದ ಕರ್ಮವನ್ನು ಹೆಚ್ಚಿಸಬೇಕೇ ಹೊರತು ಯಾವತ್ತೂ ಕೂಡ ಕರ್ಮವನ್ನು ಅಲ್ಲೆಗೆಳಿಬಾರದು. ಅವ್ರು ಮಾಡ್ತಾ ಇರೋದನ್ನು ಬೈದು ಬಿಡಿಸಿಬಿಡಬಾರದು ಅಂತ ಭಗವಂತ ಹೇಳಿ, ಒಟ್ಟಿನಲ್ಲಿ ಕರ್ಮವನ್ನು ಯಾರು ಬಿಡಬೇಡಿ ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ವಿಷಯವನ್ನು ಕರ್ಮಯೋಗ ಅಂತ ಇದಕ್ಕೆ ಹೆಸರು. ನಾನು ಆಗಲೇ ಹೇಳಿದೆ, ಕರ್ಮಯೋಗ. ಯೋಗ ಅಂದರೆ ಉಪಾಯ. ಯಾವ ಕರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಇದೆ. ಕೃಷ್ಣ ಹೇಳ್ತಾನೆ, ಕರ್ಮ ಬೇರೆ, ಕರ್ಮಯೋಗ ಬೇರೆ. ಕರ್ಮ ಅಂದರೆ ಕರ್ಮ ಮಾಡಿ ಬಂಧನಕ್ಕೆ ಸಿಕ್ಕಾಕೊಂಬೋದು ಬರೀ ಕರ್ಮ. ಬಂಧನಕ್ಕೆ ಸಿಕ್ಕಾಕೊಳ್ಳದೇ ಇರೋ ಹಾಗೆ ಕರ್ಮ ಮಾಡೋದು ಕರ್ಮಯೋಗ. ಉಪಾಯವಾಗಿ ಬಂಧನಕ್ಕೆ ಸಿಕ್ಕಾಕೊಳ್ಳದೇ ಇರೋ ಹಾಗೆ ಕರ್ಮ ಮಾಡ್ತೀವಲ್ಲ, ಇದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಇದೆಲ್ಲ 3ನೇ ಅಧ್ಯಾಯದಲ್ಲಿ ಭಗವಂತ ನಿರೂಪಣೆ ಮಾಡಿದ ಮೇಲೆ, ಕರ್ಮಕ್ಕಿಂತ ದೊಡ್ಡದು ಜ್ಞಾನ.
ಜ್ಞಾನದ ಬಗ್ಗೆ ಭಗವಂತ ಹೇಳ್ತಾನೆ ಈ ವಿಷಯದಲ್ಲಿ 4ನೇ ಅಧ್ಯಾಯದಲ್ಲಿ. ಇದಕ್ಕೆ ಜ್ಞಾನ ಯೋಗ ಅಂತ ಕರೀತಾರೆ. ಭಗವದ್ಗೀತೆಯ ಒಂದೊಂದು ಅಧ್ಯಾಯದ ಶ್ರವಣಕ್ಕೆ, ಒಂದೊಂದು ಅಧ್ಯಾಯದ ಪಠನಕ್ಕೆ, ಒಂದೊಂದು ಅಧ್ಯಾಯದ ಪಾರಾಯಣಕ್ಕೆ ಮಹಾಫಲ ಇದೆ ಅಂತ ವರಾಹದೇವರು ಹೇಳಿದ್ದಾರೆ. ಅದು ಅರ್ಥ ಆಗುತ್ತೋ ಬಿಡುತ್ತೋ ಕಷ್ಟನೇ. ಭಗವದ್ಗೀತೆ ಏನು ಸುಲಭ ಅಲ್ಲ ಅದು. ಇವತ್ತು ಪ್ರಪಂಚದಲ್ಲಿರೋ ಎಲ್ಲ ಭಾಷೆಗಳಿಗೆ ತರ್ಜಮೆ ಆಗ್ಬಿಟ್ಟಿದೆ ಭಗವದ್ಗೀತೆ. ಅಷ್ಟು ಶ್ರೇಷ್ಠ ಗ್ರಂಥ ಅದು. ಆದರೆ ಎಲ್ಲರೂ ತಪ್ಪು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಬಂದು 2 ಗ್ರಂಥ ಬರೆದಿದ್ದು. ಸರಿಯಾಗಿ ವಿಷ್ಣುವಿನ ಕೃಷ್ಣನ ಉಪದೇಶ ನಾನು ಹೇಳ್ತೀನಿ ಅಂದ್ರು. ಭಗವಂತನ ಗೀತೆಯೇ ನಾನು ಅವನಿಗೆ ಹೀಗೆ ಹೇಳಿದಾನೆ, ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಅವನ ಮುಖದಿಂದಲೇ ಕೇಳಿರೋದು. ಇಷ್ಟು ಜನ ಆಚಾರ್ಯರುಗಳ ಪೈಕಿ ನೇರವಾಗಿ ಭಗವಂತನಿಂದ ಉಪದೇಶ ಪಡೆದವರು ಶ್ರೀಮದಾಚಾರ್ಯರು. ಇದೇ ವೇದವ್ಯಾಸ ದೇವರೇನು ಮಹಾಭಾರತ ಬರೆದಿದ್ದಾರೆ, ಅವರ ಹತ್ರ ಪಾಠ ಓದ್ದವರು. ಹಾಗಾಗಿ ಅವರಿಗೆ ಆ ವೇದವ್ಯಾಸ ದೇವರ ಅಭಿಪ್ರಾಯ ಚೆಂದಾಗಿ ಗೊತ್ತಿದೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಅದಕ್ಕೆ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. ನೋಡಿ, ಹಿಂಗೆ ಭಗವಂತನ ಅಭಿಪ್ರಾಯ. ಕರ್ಮ ಯೋಗ ಅಂದ್ರೆ ಏನು ಗೊತ್ತಾ? ಕರ್ಮ ಮಾಡ್ತಾ ಇರಬೇಕು, ಆದರೆ ಕರ್ಮವನ್ನು ಅಂಟಿಸ್ಕೋಬಾರದು. ಅಂಟದಂತೆ, ಹಲಸಿನ ಹಣ್ಣಿನ ಅಂಟದಂತೆ ಹಲಸಿನ ಹಣ್ಣನ್ನು ತಿನ್ನಬೇಕು. ಇದು ಕರ್ಮಯೋಗ ಅಂತ ಕರೀತಾರೆ. ಇದು 4ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ಯೋಗವನ್ನು ಹೇಳ್ತಾನೆ. ಸ್ವಾಮಿ ಹೇಳ್ತಾನೆ, ಅರ್ಜುನ, ಇದನ್ನು ನಾನು ಹಿಂದೆನೇ ಹೇಳಿದ್ದೆ, ಇದೇ ನಿಮಗೆ ಮೊದಲ ಸಲ ಅಲ್ಲ ಹೇಳ್ತಾ ಇರೋದು. ಯಾರ್ಯಾರು ಹೇಳಿದ್ದೆ ಭಗವಂತ ಅಂದಾಗ, ನಾನು ಸೂರ್ಯನಿಗೆ ಹೇಳಿದ್ದೆ. ಆ ಸೂರ್ಯ ಅಂತಕ್ಕಂಥವನು ಸ್ವಯಂಭೂ ಮನುವಿಗೆ ಹೇಳ್ದ. ಆಮೇಲೆ ಅದು ಹಾಗೇ ಮುಂದೆ ಬಂತು. ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ ಮುಂದೆ ಬಂತದು ಅಂತ ವಿವಸ್ವಾನ್, ವೈವಸ್ವತ, ಶ್ರಾದ್ದದೇವ ವೈವಸ್ವತ ಮನು ಅವನು ಹೇಳ್ದ. ನಾನು ಸೂರ್ಯಂಗೆ ಹೇಳಿದೆ, ಸೂರ್ಯ ವೈವಸ್ವತ ಮನು ಹೇಳ್ದ. ಆಮೇಲೆ ಇಕ್ಷ್ವಾಕು ಹೇಳ್ದ. ಹೀಗೆ ಪರಂಪರೆಯಿಂದ ಬಂತು. ಇದು ಹಿಂಗೆ ಮೊದಲ ಸಲ ಹೇಳ್ತಾ ಇರೋದಲ್ಲ, ಹಿಂದೆನೇ ನಾನು ಉಪದೇಶ ಮಾಡಿದ್ದೆ ಅಂತ. ಆಗ ಅರ್ಜುನ ಕೇಳ್ತಾನೆ, ನೀನು ಸೂರ್ಯನಿಗೆ ಉಪದೇಶ ಮಾಡಿದ್ಯಾ ಕೃಷ್ಣ? ಸೂರ್ಯ ಯಾವತ್ತಿಂದ ಇದ್ದಾನೆ ಅವನು? ನೀನು ದ್ವಾಪರ ಯುಗದಲ್ಲಿ ಬಂದವನು. ಸೂರ್ಯ ಕೃತಯುಗದಿಂದ ಇದ್ದಾನೆ. ಕೃತಯುಗದಿಂದ ಇರತಕ್ಕಂಥ ಸೂರ್ಯನಿಗೆ ನೀನು ದ್ವಾಪರ ಯುಗದಲ್ಲಿ ಬಂದವನು, ನೀನಿಗೆ ಉಪದೇಶ ಮಾಡಿದಿ? ತಾತನಿಗೆ ಮೊಮ್ಮಗ ಉಪದೇಶ ಮಾಡ್ದಂಗಾಯ್ತಲ್ವ ಇವಾಗ. ತತ ಬಾ, ನೀವು ವಯಸ್ಥಿತಿ ಹೇಳ್ಕೊಡ್ತೀನಿ ಅಂತ ಮಗು ಹೇಳಿದ್ರೆ ಈಗೇನೋ ಕತ್ಕೊಂಡ್ಬಿಡ್ತಾರೆ ಬಿಡ್ರಿ. ಎಷ್ಟೋ ತಾತಗಳಿಗೆ ಬರೋದಿಲ್ಲ ವಯಸ್ಥಿತಿ. ಮಗ ಹೋಗಿರ್ತಾನೆ ವಿದ್ಯಾಪೀಠಕ್ಕೆ, ಹೇಳ್ಕೊಡ್ತಾನೆ, ಅದೇನೋ ಸರಿ ಹೋಗುತ್ತೆ. ಆದರೆ ಜ್ಞಾನಿಗಳು ಹಿಂಗೆ ಹೇಳಿದ್ರೆ ಬೇಜಾರಾಗಲ್ವ? ನನಗೆ ಹೇಳ್ಕೊಡ್ತೀಯ ನೀನು ಅಂತ. ಕೃಷ್ಣ, ನೀನು ದ್ವಾಪರ ಯುಗದಲ್ಲಿ ಬಂದವನು. ಸೂರ್ಯ ಯಾವತ್ತಿಂದ ಇದ್ದಾನೆ? ಅವನು ಸೂರ್ಯ ವಂಶದಲ್ಲಿ ಬಂದವನು. ರಾಮದೇವರು ತ್ರೇತಾಯುಗದಲ್ಲಿ ಇರೋರು. ಸೂರ್ಯ ಯಾವಾಗಿರಬೇಕು? ನೀನು ಸೂರ್ಯನಿಗೆ ಹೆಂಗೆ ಉಪದೇಶ ಮಾಡಿದಿ ಅಂತ ಕೇಳಿದಾಗ ಆಗ ಭಗವಂತ ಹೇಳುತ್ತಾನೆ, ನೋಡಿ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇ ತದ್ವಿಜಾನೀಯಾಂ ತ್ವಮಾದ್ದೌ ಪ್ರೋಕ್ತವಾನಿಸಿ. ಸೂರ್ಯ ಯಾವತ್ತಿಂದನೋ ಇದ್ದಾನೆ. ನೀನು ಮೊನ್ನೆ ಬಂದವನು ದ್ವಾಪರ ಯುಗದಲ್ಲಿ. ಕೃಷ್ಣ ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ಬಂದದ್ದು ನೀನು. ಕೃಷ್ಣಾವತಾರ ಆಗಿದ್ದು. ಅವನು ತ್ರೇತಾಯುಗದಲ್ಲಿದ್ದಾನೆ, ಕೃತಯುಗದಲ್ಲೆಲ್ಲ ಇದ್ದಾನೆ. ನೀನು ಹೆಂಗೆ ಅವನು ಉಪದೇಶ ಮಾಡಿದಿ ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಅರ್ಜುನ, ನಾನು ಈಗ ಬಂದಿದ್ದು ಅಂತ ನಿಂಗೆ ಯಾರು ಹೇಳಿದ್ದು? ನಾನು ಮೊದಲಿಂದ ಇದ್ದೀನಿ ಅಂತ ಭಗವಂತ. ಸೂರ್ಯ ಹೆಂಗೆ ಮೊದಲಿಂದ ಇದ್ದಾನೋ ನಾನು ಮೊದಲಿಂದ ಇದ್ದೀನಿ. ಆ ಸಂದರ್ಭದಲ್ಲಿ ಭಗವಂತ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅರ್ಜುನನಿಗೆ ಪರಂತಪ ಅಂತ ಹೆಸರು. ಶತ್ರುಗಳಿಗೆ ತುಂಬ ತಾಪವನ್ನು ಕೊಡೋದರಿಂದ ಅರ್ಜುನನಿಗೆ ಪರಂತಪ ಅಂತ ಕರೀತಾರೆ. ಅವನು ಬಾಣ ಬಿಟ್ಟು ಆ ಶತ್ರುಗಳಿಗೆ ಬಹಳ ದುಃಖ ಕೊಡ್ತಾನೆ. ಅದಕ್ಕೆ ಅವನಿಗೆ ಪರಂತಪ ಅಂತ ಹೆಸರು. ಹೇ ಪರಂತಪ,
ನನಗೂ ಅನೇಕ ಜನ್ಮಗಳಾಗೋಗಿದೆ. ಕೃಷ್ಣಾವತಾರ ನನ್ನ ಮೊದಲನೇದೇನಲ್ಲ, ನನಗೂ ಹಿಂದೆ ಬೇಕಾದಷ್ಟು ಆಗಿದೆ ಎಂದ ಭಗವಂತ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನನಗೂ ಅನೇಕ ಜನ್ಮಗಳು ಬಂದಿದೆ, ನಿನಗೂ ಅನೇಕ ಜನ್ಮಗಳು ಬಂದಿದೆ. ನನಗೂ ನಿನಗೂ ವ್ಯತ್ಯಾಸ ಏನಪ್ಪ ಅಂದರೆ, ನನಗೆ ಹಿಂದೆ ಎಷ್ಟು ಜನ್ಮ ಬಂದಿದೆ ಅಂತ ನಂಗೆ ಗೊತ್ತು, ನಿಂಗೆ ಗೊತ್ತಿಲ್ಲ. ಇದೇ ವ್ಯತ್ಯಾಸ ಅಂತ ಭಗವಂತ. ನಂದು ಕೃಷ್ಣ ಜನ್ಮ ಏನು ಮೊದಲನೇದಲ್ಲ, ನನಗೂ ಬೇಕಾದಷ್ಟು ಜನ್ಮ ಬಂದಿದೆ ಹಿಂದೆ, ನಿನಗೂ ಬಂದಿದೆ, ನನಗೂ ಬಂದಿದೆ. ವ್ಯತ್ಯಾಸ ಏನಪ್ಪ ಅಂದರೆ, ನನಗೆ ಹಿಂದೆ ಯಾವ್ಯಾವ ಜನ್ಮ ಬಂದಿದೆ ಅಂತ ಗೊತ್ತು, ನಿನಗೆ ಹಿಂದೆ ಯಾವ್ಯಾವ ಜನ್ಮ ಬಂದಿದೆ ಅಂತ ಗೊತ್ತಿಲ್ಲ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀವಿ, ನಾವು ಈಗೇನಾಗಿದ್ದೀವಿ ಅಂತಲೇ ಗೊತ್ತಿಲ್ಲ. ಫಸ್ಟ್ ನಮ್ಮನ್ನ ಹೇಳಿದ್ರೆ, ಒಂದು ತಿಂಗಳ ಹಿಂದೆ ಕರೆಕ್ಟಾಗಿ ಏನು ಅಡುಗೆ ಮಾಡಿದ್ರಿ ಹೇಳ್ರಿ ನಿಮ್ಮ ಮನೇಲಿ? ಯಾರೂ ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ. ಕರೆಕ್ಟಾಗಿ ಇವತ್ತು ಒಂದು ತಿಂಗಳ ಹಿಂದೆ ಕಾರ್ತಿಕ ಶುದ್ಧ ಷಷ್ಠಿ ಏನು ಅಡುಗೆ ಮಾಡಿದ್ರಿ ನಿಮ್ಮ ಮನೇಲಿ? ಗೊತ್ತಿಲ್ಲ. ಬೇಕಾದ ತಿಂದಾಕ್ಬಿಟ್ಟಿದ್ದೀವಿ ಅವತ್ತು. ಹೇಳ್ರಿ, ಯಾರು ತಕ್ಷಣ ಹೇಳಬೇಕು, ಹೋದ ಕಾರ್ತಿಕ ಶುದ್ಧ ಷಷ್ಠಿ ಏನು ಅಡುಗೆ ಮಾಡಿದ್ದಪ್ಪ ನಿಮ್ಮ ಮನೇಲಿ? ಗೊತ್ತಿಲ್ಲ. ನೋಡಿ, ನಮ್ಗೆ ಈ ಜನ್ಮದ್ದೇ ಗೊತ್ತಿಲ್ಲ, ಒಂದು ತಿಂಗಳ ಹಿಂದೆ ಏನು ಮಾಡಿದ್ರಿ ಗೊತ್ತಿಲ್ಲ, ಹೋದ ಜನ್ಮದ್ದಿರಲಿ. ನಮ್ಮ ಕೆಪಾಸಿಟಿ ಇಷ್ಟು. ನೋಡಿ, ಸ್ವಾಮಿ ಹೇಳ್ತಾರೆ, ಈ ಶ್ಲೋಕ ಬಹಳ ಮುಖ್ಯ. ಯಾಕೆ ಅಂದರೆ, ಇದನ್ನು ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ತಗೊಂಡಿದ್ದಾರೆ. ಜೀವಬ್ರಹ್ಮರ ಐಕ್ಯ ಹೇಳುತ್ತೋ ಭಗವದ್ಗೀತೆ, ಜೀವಬ್ರಹ್ಮರ ಭೇದ ಹೇಳುತ್ತೋ ಅಂತ ನಮಗೂ ಪರಕೀಯರಿಗೂ ವಾಕ್ಯಾರ್ಥ ಇದೆ. ಭಗವದ್ಗೀತೆ ಜೀವಬ್ರಹ್ಮರ ಐಕ್ಯವನ್ನು ಹೇಳುತ್ತೆ ಅಂತ ಪರವಾದಿಗಳು, ಮಾಯಾವಾದಿಗಳು ಜೀವಬ್ರಹ್ಮರ ಐಕ್ಯವನ್ನು ಹೇಳುತ್ತೆ ಅಂತ ಅವ್ರು ಹೇಳುತ್ತಾರೆ. ಜೀವ ಬ್ರಹ್ಮ ಎರಡು ಒಂದೇ ಅಂತ ಹೇಳುತ್ತೆ ಭಗವದ್ಗೀತಾ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಕೆಲವೆಲ್ಲ ಶಬ್ದಗಳು ಹಾಗೆ ಕಾಣುತ್ತೆ ಮೇಲ್ನೋಟಕ್ಕೆ, ಹಾಗೆ ಅರ್ಥ ಮಾಡಿಬಿಟ್ರು. ಆಚಾರ್ಯರು ಹೇಳ್ತಾರೆ, ಜೀವ ಪರಮಾತ್ಮನಿಗೆ ಭೇದ ಹೇಳುತ್ತೆ ಭಗವದ್ಗೀತೆ. ಯಾಕೆ ಅಂದರೆ, ಕೃಷ್ಣ ಬೇರೆ, ಅರ್ಜುನ ಬೇರೆ. ಕೃಷ್ಣ ಹೇಳ್ತಾ ಇರೋನು, ಅರ್ಜುನ ಕೇಳ್ತಾ ಇರೋನು. ಹೇಳ್ತಾ ಇರೋನು ಕೇಳ್ತಾ ಇರೋನು ಒಂದೇ ಆಗಿರ್ತಾರ, ಬೇರೆ ಆಗಿರ್ತಾರೆ? ನಾವು ನೀವು ಒಂದೇ ಹೆಂಗಾಗುತ್ತೆ? ಒಬ್ರು ಹೇಳೋರು ಬೇರೆ, ಕೇಳೋರು ಬೇರೆ ಆಗಿರ್ಬೇಕಲ್ವ? ಅರ್ಜುನ ಹೇಳೋದು ಕೇಳ್ತಾ ಇದ್ದಾನೆ, ಕೃಷ್ಣ ಹೇಳ್ತಾ ಇದ್ದಾನೆ ಅಂದಮೇಲೆ ಅಲ್ಲಿ ಇಬ್ಬರಿದ್ದಾರೆ ಅಂತ ಆಯ್ತಲ್ವ? ಇಬ್ಬರಿದ್ದಾಗಲೇ ಒಬ್ರು ಹೇಳೋದು, ಒಬ್ರು ಕೇಳೋದು. ಐಕ್ಯ ಅಂದರೆ ಒಬ್ಬರೇ ಇರೋದು, ಒಬ್ಬರೇ ಇದ್ದಾಗ ಹೇಳೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ಭಗವಂತ ಈ ಶ್ಲೋಕ ಕೊಡ್ತಾರೆ ಶ್ರೀಮದಾಚಾರ್ಯರು. ನೋಡ್ರಿ, ಕೃಷ್ಣ ಸಾಕ್ಷಾತ್ ಪರಮಾತ್ಮ, ಅರ್ಜುನ ಜೀವ, ಇಂದ್ರದೇವರು, ಜೀವರೇ ಅವರು. ಅದಕ್ಕೆ ಭಗವಂತ ಹೇಳ್ತಾನೆ, ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಹಿಂದೆ ಎಷ್ಟು ಜನ್ಮಗಳು ಕಳೆದಿದೆ ಅಂತ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಅಲ್ಲಿಗೆ ಕೃಷ್ಣನಿಗೆ ಗೊತ್ತಿಲ್ಲ, ಗೊತ್ತಿದೆ, ಅರ್ಜುನನಿಗೆ ಗೊತ್ತಿಲ್ಲ ಅಂದಮೇಲೆ ಗೊತ್ತಿರೋನು ಗೊತ್ತಿಲ್ಲದೆ ಇರೋನು ಒಂದೇ ಆಗಕ್ಕೆ ಹೆಂಗೆ ಸಾಧ್ಯ? ಬೇರೆ ಬೇರೆ ಆಗ್ಬೇಕಲ್ವಾ ಅಂತ ಶ್ರೀಮದಾಚಾರ್ಯರು ತೋರಿಸೋದಿಕ್ಕೆ ಈ ಶ್ಲೋಕವನ್ನು ಉದಾಹರಣೆ ಮಾಡಿದ್ದಾರೆ. ತತ್ವೋದ್ಯೋತ ಅಂತ ಒಂದು ಗ್ರಂಥ ಶ್ರೀಮದಾಚಾರ್ಯರು. ಹಾಗಾದರೆ ಭಗವಂತನಿಗೆ ಜನ್ಮ ಇಲ್ಲ ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು, ನನಗೂ ಅನೇಕ ಜನ್ಮಗಳು ಬಂದಿದೆ, ನಿನಗೂ ಅನೇಕ ಜನ್ಮಗಳು ಬಂದಿದೆ ಅಂದ್ಬಿಟ್ಟ ಕೃಷ್ಣ. ನಾನು ಹುಟ್ಟೋದಿಲ್ಲ, ಸಾಯೋದಿಲ್ಲ ಅಂತೆಲ್ಲ ಮೊದಲನೇ ಅಧ್ಯಾಯದಲ್ಲಿ ಹೇಳಿದೆ, ಎರಡನೇ ಅಧ್ಯಾಯದಲ್ಲಿ. ಈಗ ಭಗವಂತ ನಾನು ಅನೇಕ ಜನ್ಮ ಬಂದಿದೆ ಅಂತ ಅವನು ಹೇಳ್ತಾ ಇದ್ದಾನಲ್ಲ. ಅಂದರೆ ಇಲ್ಲೆಲ್ಲ ಜನ್ಮ ಅಂದರೆ ಅವತಾರ. ಜನ್ಮವೆಂಬುವುದು ಅವತಾರ. ಲಕ್ಷ್ಮೀ ಶೋಭಾನೆಯಲ್ಲೇ ಹೇಳುತ್ತಾರೆ. ಇಲ್ಲೆಲ್ಲ ಜನ್ಮ ಶಬ್ದಕ್ಕೆ ಭಗವಂತನಿಗೆ ಅವತಾರ, ಅವತಾರ, ಅವತಾರ. ಕೃಷ್ಣಾವತಾರನೇ ನಂದೇನು ಮೊದಲನೇ ಅವತಾರ ಅಲ್ಲ ಅರ್ಜುನ. ಅದಕ್ಕೆ ಹಿಂದೇನೂ ಬೇಕಾದಷ್ಟು ಅವತಾರ ಮಾಡಿದ್ದೀನಿ. ಸೂರ್ಯನಿಗಿಂತ ಹಿಂದೇನೂ ನಾನಿದ್ದೆ. ನಾನು ಸೂರ್ಯನಿಗೆ ಉಪದೇಶ ಮಾಡೋಕ್ಕೂ ಕೂಡತ್ತೆ. ಆಗ ಅರ್ಜುನ ಕೇಳ್ತಾನೆ, ಹೆಂಗೆ ನೀನು ಜನ್ಮ ನಿಂದು ಅಂತ ಕೇಳಿದ್ರೆ, ನನ್ನ ಸ್ವಾಮಿ ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಆತ್ಮಮಾಯಯ ಅಂದರೆ ನನಗೆ ಯಾವಾಗ ಇಚ್ಛೆ ಬರುತ್ತೋ ಆವಾಗ, ನಂಗೆ ಇಚ್ಛೆ ಬಂದಾಗ ನಾನು ಅಜ. ಭಗವಂತನಿಗೆ ಅಜ ಅಂತ ಕರೀತಾರೆ.
ಯಾಕೆ ಭಗವಂತನಿಗೆ ಅಜ ಅಂತ ಕರೆಯೋದು ಅಂದರೆ ಸಂಸ್ಕೃತದಲ್ಲಿ ಆ ಅಂದರೆ ಇಲ್ಲ ಅಂತ ಅರ್ಥ, ನೋ ಅಂತ ನೆಗೆಟಿವ್, ನ ಅನ್ನೋ ಅರ್ಥದಲ್ಲೇ ಆ ಅನ್ನೋದಿರುತ್ತೆ. ಜ ಅಂದರೆ ಜನನ, ಆ ಅಂದರೆ ಇಲ್ಲ. ಜನನ ಇಲ್ಲದೆ ಇರೋದ್ರಿಂದ ಭಗವಂತನಿಗೆ ಅಜ ಅಂತ ಕರೀತಾರೆ. ಬ್ರಹ್ಮದೇವರಿಗೂ ಅಜ ಅಂತ ಹೆಸರಿದೆ, ಅವ್ರಿಗೆ ಜನ್ಮ ಇದೆಯಲ್ಲ, ಬ್ರಹ್ಮದೇವರು ಹುಟ್ಟುತ್ತಾರಲ್ವಾ, ಅವ್ರಿಗೆ ಯಾಕೆ ಅಜ ಅಂತ ಕರೀತಾರೆ? ಪರಮಾತ್ಮನಿಗೆ ಜನನ ಇಲ್ಲ, ಆದ್ದರಿಂದ ಅಜ ಅಂತ ಕರೀತಾರೆ. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನ ಪಿತ ತಾನೇ ಒಲಿವ ಅಂತ ಒಂದು ದೇವನಾಮ ಇದೆ. ಅಲ್ಲಿ ಅಜ ಅಂತ ಶಬ್ದ ಇದೆ. ಅದು ಯಾರು ಹೇಳ್ತಾ ಇದೆ ಅಂದ್ರೆ ಬ್ರಹ್ಮದೇವರು ಹೇಳ್ತಾ ಇದೆ. ಅಜನ ಪಿತ ಅಂದ್ರೆ ಬ್ರಹ್ಮದೇವರ ತಂದೆ ಪರಮಾತ್ಮ ತಾನೇ ಒಲಿವ ಅಂತಿದೆ. ಬ್ರಹ್ಮದೇವರಿಗೂ ಅಜ ಅಂತ ಹೆಸರಿದೆ. ಬ್ರಹ್ಮದೇವರು ಹುಟ್ಟುತ್ತಾರಲ್ಲ, ಅವ್ರಿಗೆ ಯಾಕೆ ಅಜ ಅಂತ ಕರೀತಾರೆ? ಹುಟ್ಟೋದಿಲ್ಲ ಅಂತ ಅರ್ಥ. ಅಜ ಅಂದ್ರೆ ಹುಟ್ಟೋದಿಲ್ಲ ಅಂತ ಅರ್ಥ. ಬ್ರಹ್ಮದೇವರು ಹುಟ್ಟುತ್ತಾರಲ್ಲ, ಅವ್ರಿಗೆ ಯಾಕೆ ಅಜ ಅಂತ ಕರೀತಾರೆ ಅಂದ್ರೆ, ಬ್ರಹ್ಮದೇವರಿಗೆ ಅಜ ಅಂತ ಯಾಕೆ ಕರೀತಾರೆ ಅಂದ್ರೆ ಅಲ್ಲಿರೋ ಆ ಅನ್ನೋ ಶಬ್ದಕ್ಕೆ ಇಲ್ಲ ಅಂತ ಅರ್ಥ ಅಲ್ಲ. ಅ ಅಂತ ಪರಮಾತ್ಮನಿಗೆ ಹೆಸರು. ಆ ಪರಮಾತ್ಮನಿಂದ ಹುಟ್ಟೋದ್ರಿಂದ ಅವ್ರಿಗೆ ಅಜ ಅಂತ ಕರೀತಾರೆ. ಅ ಅಂತ ಪರಮಾತ್ಮನ ಹೆಸರು. ಅಕಾರ ಶಬ್ದ ವಾಚ್ಯನಾದ ಪರಮಾತ್ಮನಿಂದ ಜನಿ ಹುಟ್ಟುತ್ತಾರೆ, ಆದ್ದರಿಂದ ಜಾಯತೆ. ಆತ ಜಾಯತೆ ಇತಿ ಅಜಃ. ಪರಮಾತ್ಮನಿಂದ ಹುಟ್ಟೋದ್ರಿಂದ ಬ್ರಹ್ಮದೇವರಿಗೆ ಅಜ ಅಂತ ಕರೀತಾರೆ. ಹುಟ್ಟದೇ ಇರೋದ್ರಿಂದ ಭಗವಂತನಿಗೆ ಅಜ ಅಂತ ಕರೀತಾರೆ. ಸ್ವಾಮಿ ಹೇಳ್ತಾನೆ, ಅಜೋಪಿ, ನನಗೆ ಜನ್ಮ ಇಲ್ಲದೆ ಇದ್ರೂ ಕೂಡ, ಅವ್ಯಯ ಶರೀರ ನಾಶ ಇಲ್ಲದೆ ಇದ್ರೂ ಕೂಡ, ಎಲ್ಲ ಜೀವರಾಶಿಗಳಿಗೆ ಸ್ವಾಮಿ ಆಗಿದ್ದರೂ ಕೂಡ, ನಾನು ಈ ವಸುದೇವ, ದಶರಥ ಮೊದಲಾದ ಈ ಜೀವರುಗಳನ್ನು ಅಂದರೆ ಈ ಶರೀರವನ್ನ ನಿಮಿತ್ತ ಮಾಡಿಕೊಂಡು ನನ್ನ ಇಚ್ಛೆ ಬಂದಾಗ ನಾನು ಅವತಾರ ಮಾಡ್ತೀನಿ. ವಸುದೇವನಿಂದ ಭಗವಂತ ಹುಟ್ಟದ, ದಶರಥನಿಂದ ಭಗವಂತ ಹುಟ್ಟದ, ಜಮದಗ್ನಿ ಋಷಿಗಳಿಂದ ಭಗವಂತ ಹುಟ್ಟದ, ಕಶ್ಯಪ ಋಷಿಗಳಿಂದ ವಾಮನ ಹುಟ್ಟದ. ಹೌದು, ಇವರನ್ನೆಲ್ಲ ನಿಮಿತ್ತ ಮಾಡ್ಕೋತೀನಿ ನಾನು. ಒಬ್ಬೊಬ್ಬನು ತಂದೆ ಅಂತ ಮಾಡ್ಕೋತೀನಿ ಒಂದೊಂದು ಅವತಾರದಲ್ಲಿ, ಕೆಲವು ಅವತಾರದಲ್ಲಿ ಅವರನ್ನು ನಿಮಿತ್ತ ಮಾಡಿಕೊಂಡು, ನನಗೇನು ಜನನ ಇಲ್ಲ, ನನಗೇನು ಮರಣ ಇಲ್ಲ, ಆದರೂ ಕೂಡ ಈ ನಾನೇ ಸೃಷ್ಟಿ ಮಾಡತಕ್ಕಂತಹ ಈ ಜೀವರಾಶಿಗಳನ್ನು ನಿಮಿತ್ತ ಮಾಡಿಕೊಂಡು ಪ್ರಕೃತಿ ಸ್ವಾಮಧಿಷ್ಠಾಯ. ಪ್ರಕೃತಿ ಅಂದರೆ ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂಥ ಶರೀರ ಅಂತ ಅರ್ಥ. ಈ ಶರೀರವನ್ನು ನಿಮಿತ್ತ ಮಾಡಿಕೊಂಡು, ವಸುದೇವಾದಿಗಳ ದೇಹವನ್ನು ನಿಮಿತ್ತ ಮಾಡಿಕೊಂಡು ನಾನು ಅವತಾರ ಮಾಡ್ತೀನಿ. ಯಾಕೆ ಮಾಡ್ತೀಯ ಅಂತ ಕೇಳಿದ ಅರ್ಜುನ. ನಾವೇನು ಹುಟ್ಟಬೇಕು ಸ್ವಾಮಿ, ನಮಗೆ ಕರ್ಮ ಇದೆ, ಕರ್ಮವನ್ನು ತೀರಿಸೋದಕ್ಕೆ ಹುಟ್ಟಬೇಕು, ಭೋಗ ಮಾಡಬೇಕು. ಆ ಭೋಗ ಮಾಡಲೇಬೇಕು, ಭೋಗದಿಂದಲೇ ತೀರೋದು ಆ ಕರ್ಮಗಳು. ಆ ಕರ್ಮವನ್ನು ಅನುಭವಿಸೋದಕ್ಕೆ ಎಲ್ಲಿ ತನಕ ಕರ್ಮ ಇರುತ್ತೆ ಅಲ್ಲಿ ತನಕ ಹುಟ್ಟುತ್ತಾನೇ ಇರಬೇಕು ನಾವು. ಅದಕ್ಕೆ ನೆವರ್ ಎಂಡಿಂಗ್. ಅದು ನಮಗೇನೋ ಬೌಂಡೆಡ್. ನಾವು ಕರ್ಮ ಇದೆ, ಹುಟ್ಟಬೇಕು, ಆ ಹುಟ್ಟಿದಾಗ ಇನ್ನೊಂದಷ್ಟು ಕರ್ಮ ಮಾಡ್ತೀವಿ, ತಿರ್ಗಾ ಹುಟ್ಟುತ್ತೀವಿ, ಆವಾಗ ಇನ್ನೊಂದಷ್ಟು ಕರ್ಮ ಮಾಡ್ತೀವಿ, ತಿರ್ಗಾ ಅದು ಸೇರ್ಕೊತಾನೇ ಇರುತ್ತೆ, ಅದು ಮುಗಿಯೋದೇ ಇಲ್ಲ. ನಿನಗೇನು ಕರ್ಮ ಇಲ್ವಲ್ಲ, ನೀನ್ ಯಾಕೆ ಹುಟ್ಟತೀಯ ಅಥವಾ ನೀನ್ ಯಾಕೆ ಅವತಾರ ಮಾಡ್ತೀಯ ಅಂತ ಕೇಳ್ತಾನೆ ಅರ್ಜುನ. ನಮಗೇನೋ ಕರ್ಮ ಇದೆ ಜೀವರಾಶಿಗಳಿಗೆ, ಆ ಕರ್ಮವನ್ನು ಅನುಭವಿಸೋದಕ್ಕೆ ಏನು ಮಾಡಬೇಕು? ಕೆಲಸ ಮಾಡಬೇಕು ಅಥವಾ ಹುಟ್ಟಬೇಕು. ನಿನಗೆ ಕರ್ಮ ಇಲ್ವಲ್ಲ, ಪುಣ್ಯನೂ ಅಂಟೋದಿಲ್ಲ, ಪಾಪನೂ ಅಂಟೋದಿಲ್ಲ ನಿನಗೆ, ನೀನು ಯಾಕೆ ಹುಟ್ಟತೀಯ ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಹೌದು, ನನಗೆ ಕರ್ಮ ಲೇಪ ಇಲ್ಲ, ನಾ ಕರ್ಮವನ್ನು ಸವಿಯೋದಕ್ಕೆ ಹುಟ್ಟಬೇಕಾದ ಅಗತ್ಯ ಇಲ್ಲ, ಮತ್ತೆ ನೀ ಯಾಕೆ ಅವತಾರ ಮಾಡ್ತೀಯ? ಆಗ ಭಗವಂತ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾನು ಯಾಕೆ ಅವತಾರ ಮಾಡ್ತೀನಿ ಗೊತ್ತಾ ಅರ್ಜುನ? ನನಗೇನು ಕರ್ಮ ಇಲ್ಲ, ನಾನೇನು ಕರ್ಮ ಅನುಭವಿಸ್ಬೇಕಾಗಿಲ್ಲ, ಅದಕ್ಕೋಸ್ಕರ ಅಲ್ಲ ನಾನು ಅವತಾರ ಮಾಡೋದು. ಮತ್ತೆ ಯಾವಾಗ?
ಸ್ವಾಮಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ, ಯಾವಾಗ ಯಾವಾಗ ಧರ್ಮಕ್ಕೆ ಹಾನಿಯಾಗತ್ತೆ, ಧರ್ಮ ಮುರಿದೋಗತ್ತೆ, ಧರ್ಮ ಸೇತು ಬಿಂದ್ಯ ಆಗತ್ತೆ, ಆವಾಗೆಲ್ಲ ನಾನು ಅವತಾರ ಮಾಡ್ತೀನಿ. ಧರ್ಮ ನಾಶ ಆಗಿಬಿಡುತ್ತಲ್ಲ, ಮತ್ತೆ ಧರ್ಮ ಸಂಸ್ಥಾಪನೆ ಮಾಡೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಕಾರಣಾಂತರಗಳಿಂದ ಧರ್ಮಗಳೆಲ್ಲ ಕೀಳಾಗ್ತಾ ಬರುತ್ತೆ, ಮತ್ತೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಅವತಾರ ಮಾಡ್ತೀನಿ ಭೂಮಿಯಲ್ಲಿ. ನಾನು ಧರ್ಮಾಚರಣೆ ಮಾಡಿ ತೋರಿಸಿ ಉಪದೇಶ ಮಾಡಿ ಅದನ್ನು ಹಾಗೆ ಕಂಟಿನ್ಯೂ ಮಾಡಿಸಿ ಹೊರಟೋಗ್ತಿದ್ದಿಲ್ಲ, ಅದು ಮುಂದುವರಿತಾ ಇರುತ್ತೆ. ಇನ್ನೊಂದು, ಯಾವಾಗ ಭೂಮಿಯಲ್ಲಿ ದೈತ್ಯರುಗಳು ಜಾಸ್ತಿ ಆಗುತ್ತಾರೆ, ಯಾವಾಗ ದೈತ್ಯರು ಜಾಸ್ತಿಯಾಗಿ ಸಜ್ಜನರಿಗೆ ತೊಂದರೆ ಕೊಡಕ್ಕೆ ಶುರು ಮಾಡ್ತಾರೆ, ಆ ಸಜ್ಜನರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾನು ಅವತಾರ ಮಾಡ್ತೀನಿ. ಪರಿತ್ರಾಣಾಯ ಸಾಧೂನ. ತ್ರಾಣ ಅಂದ್ರೆ ಸಂಸ್ಕೃತದಲ್ಲಿ ರಕ್ಷಣೆ ಅಂತ ಅರ್ಥ. ತ್ರಾಣ ರಕ್ಷಣೆ. ಪರಿತ್ರಾಣ ಅಂದ್ರೆ ಬಗೆ ಬಗೆಯಲ್ಲಿ ರಕ್ಷಣೆ, ಪರಿಪರಿಯಲ್ಲಿ ರಕ್ಷಣೆ, ನಾನಾ ರೀತಿಯಲ್ಲಿ ರಕ್ಷಣೆ ಒಂದೇ ತರ ಅಲ್ಲ. ಎಲ್ಲರನ್ನೂ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇದ್ದಾನೆ ನಿಜ, ಆದರೆ ಎಲ್ಲರನ್ನೂ ಒಂದೇ ತರ ರಕ್ಷಣೆ ಮಾಡಲ್ಲ. ಭಗವಂತ ರಕ್ಷಣೆ ಬೇರೆ ಬೇರೆ ತರ ಮಾಡ್ತಾನೆ. ಲಕ್ಷ್ಮೀ ದೇವಿಗೆ ಭಗವಂತನ ರಕ್ಷಣೆ ಹೆಂಗೆ, ವಾಯುದೇವರಿಗೆ ಭಗವಂತನ ರಕ್ಷಣೆ ಹೆಂಗೆ, ವಾಯುದೇವರನ್ನ ಹೆಂಗೆ ರಕ್ಷಣೆ ಮಾಡ್ತಾನೆ ಭಗವಂತ, ಇಂದ್ರಾದಿ ದೇವತೆಗಳನ್ನ ಭಗವಂತ ಹೆಂಗೆ ರಕ್ಷಣೆ ಮಾಡ್ತಾನೆ, ನಮ್ಮನ್ನ ಹೆಂಗೆ ರಕ್ಷಣೆ ಮಾಡ್ತಾನೆ, ಪ್ರಾಣಿಗಳನ್ನ ಹೆಂಗೆ ರಕ್ಷಣೆ ಮಾಡ್ತಾನೆ. ಈ ಹಸುಗಳನ್ನ ಕಾಯ್ತಾ ಇದ್ದ ಭಗವಂತ, ಕರುಗಳು ಕಾಯ್ತಾ ಇದ್ದ, ಅವುಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಹಸುಗಳನ್ನ ಭಗವಂತ ಹೆಂಗೆ ರಕ್ಷಣೆ ಮಾಡ್ತಾ ಇದ್ದ, ಬೇರೆ ತರ ಅಲ್ವಾ. ತನ್ನ ಸೆರೆಗೂ ತೆಗೆದು ಕೃಷ್ಣ ಕರುಗಳನ್ನೇ ಬೆನ್ನೊರೆಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಹಂಗೆ ರಕ್ಷಣೆ ಮಾಡ್ದ ಕರುಗಳನ್ನ. ನಮಗೆ ಹಂಗೆ ಮಾಡ್ತಾನ ಭಗವಂತ? ವಸ್ತ್ರ ತಗೊಂಡು ನಮಗೆಲ್ಲ ಒರೆಸಿ ಹುಲ್ಲು ತಿನ್ನಿಸ್ತಾನ, ಮತ್ತೆ ಹೆಂಗೆ ರಕ್ಷಣೆ ಮಾಡ್ತಾನೆ ಭಗವಂತ? ನಮಗೆ ರಕ್ಷಣೆ ಮಾಡೋದೇ ಬೇರೆ, ಹಸು ಕರುಗಳನ್ನು ರಕ್ಷಣೆ ಮಾಡೋದೇ ಬೇರೆ, ಜಲಚರ ಪ್ರಾಣಿಗಳನ್ನು ರಕ್ಷಣೆ ಮಾಡೋದೇ ಬೇರೆ. ಹೀಗೆ ಬೇರೆ ಬೇರೆ ಥರದಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಪರಿತ್ರಾಣ ಅಂತ ಕರೀತಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ. ನೋಡಿ, ಯಾರ್ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಇವರನ್ನೆಲ್ಲ ಸಂಹಾರ ಮಾಡೋಕ್ಕೋಸ್ಕರ ಧರ್ಮ ಸಂಸ್ಥಾಪನಾರ್ಥಾಯ, ಆ ಧರ್ಮವನ್ನು ಮತ್ತೆ ಸ್ಥಾಪನೆ ಮಾಡ್ತಾರೆ. ಸಂಧ್ಯಾವಂದನೆ ಮಾಡ್ದ ಭಗವಂತ, ನಾನು ನಿನ್ನೆ ಹೇಳ್ದಂಗೆ ಸಂಧ್ಯಾವಂದನೆ ಮಾಡ್ದ ಭಗವಂತ, ಗುರು ಸೇವಾ ಮಾಡ್ದ, ಗೋದಾನ ಮಾಡಿದಾನ್ರಿ ಭಗವಂತ. ಗೋದಾನ ಅನ್ನೋದು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟ ಭಗವಂತ. ಸಂಧ್ಯಾವಂದನೆ ಮಾಡಬೇಕು ನೀವು ಅನ್ನೋದನ್ನು ತೋರಿಸ್ಕೊಟ್ಟ. ಶ್ರಾದ್ದ ಮಾಡಿದ್ದಾನೆ ಭಗವಂತ. ರಾಮದೇವರು ದಶರಥ ಮಹಾರಾಜನಿಗೆ ತಿಥಿ ಮಾಡಿದ್ದಾನೆ. ಮಠಕ್ಕೆ ಹೋಗಿರ್ಲಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನೋಡಿ, ದಶರಥ ಭರತ ಬಂದು ಹೇಳ್ತಾನೆ, ರಾಮದೇವರು ಕಾಡು ಕೊಟ್ಟೋಗಿರ್ತಾರೆ. ದಶರಥ ಮರಣ ಹೊಂದಿದಾಗ ಇರಲ್ಲ, ಭರತನೇ ಅಂತ್ಯ ಸಂಸ್ಕಾರ ಮಾಡೋದು ದಶರಥನಿಗೆ. ಆಮೇಲೆ ಅಂತ್ಯ ಸಂಸ್ಕಾರ ಎಲ್ಲ ಆದ ಮೇಲೆ ಭರತ ರಾಮದೇವರನ್ನು ಹುಡುಕೊಂಡು ಹೋಗ್ತಾನೆ, ಕರ್ಕೊಂಬರ್ತೀನಿ ವಾಪಸ್ಸು ಅಂತ ಶತ್ರುಘ್ನನನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ರಾಮದೇವರನ್ನ ಭೇಟಿಯಾದಾಗ ಆಗ ಹೇಳ್ತಾನೆ ಭರತ, ರಾಮದೇವರಿಗೆ ಗೊತ್ತಿದೆ ಭಗವಂತ ಅವನು ಸಾಕ್ಷಾತ್, ಅದು ಬೇರೆ ವಿಷಯ. ಆಗ ಭರತ ಹೇಳ್ತಾನೆ, ದಶರಥ ಮಹಾರಾಜ ಹೇಗಿದ್ದಾನೆ ಅಂತ ಕೇಳ್ತಾನೆ ರಾಮ ಭರತನನ್ನ. ನಮ್ಮಪ್ಪ ಚೆನ್ನಾಗಿದ್ದಾರ? ಇಲ್ಲ, ನಮ್ಮಪ್ಪ ಇಲ್ಲವೇ ಚೆನ್ನಾಗಿರೋದೇನು ಇಲ್ಲವೇ ಇಲ್ಲ. ಹಾ ರಾಮ ಅಂತ ನೀನು ಈ ಕಡೆ ಬಂದ ತಕ್ಷಣ ಅವರು ಹೋಗ್ಬಿಟ್ರು ಅಂತ, ಸತ್ತೋದ ದಶರಥ, ಮರಣ ಹೊಂದ ಅಂತ ಆಗ ಭರತ ಹೇಳ್ತಾನೆ. ಆಗ ಅಳ್ತಾನೆ ಭಗವಂತ ರಾಮದೇವರು. ಆಗ ಭರತ ಹೇಳ್ತಾನೆ, ನೋಡು ರಾಮ, ನಿನ್ನ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ, ನಿನ್ನ ಹೆಸರಿನ ರಾಮ ದಶರಥನಿಗೆ ನಿನ್ನ ಹೆಸರು ಹೇಳಿ ಹೇಳಿ ಹೇಳಿನೇ ಅವನು ಪ್ರಾಣ ಬಿಟ್ಟಿದ್ದು. ನಾನೇನೋ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ, ನಾನೇನೋ ಶ್ರಾದ್ದ ಮಾಡಿದ್ದೀನಿ, ನಾನೇನೋ ಪಿಂಡ ಪ್ರದಾನ ಮಾಡಿದ್ದೀನಿ, ನಾನೇನೋ ತರ್ಪಣ ಕೊಟ್ಟಿದ್ದೀನಿ, ಆದರೆ ನಮ್ಮಪ್ಪನಿಗೆ ಪ್ರೀತಿ ಆಗಲ್ಲ, ನೀನು ಮಾಡಬೇಕು ಅಂತ ಕೇಳ್ತಾನೆ ಭರತ. ಆಗ ರಾಮದೇವರು ಅಲ್ಲೇ ಮಂದಾಕಿನಿ ನದಿಗೆ ಹೋಗಿ ಅಲ್ಲಿ
ಶ್ರಾದ್ದ ಮಾಡುತ್ತಾನೆ ಭಗವಂತ ದಶರಥನಿಗೆ. ಅರ್ಥಾತ್ ಸ್ವಾಮಿ ತೋರಿಸ್ತಾ ಇದೆ ತಂದೆ ತಾಯಿಗಳಿಗೆ ಮಕ್ಕಳು ಶ್ರಾದ್ದ ಮಾಡಬೇಕು. ಬದುಕಿರೋವಾಗಲ್ಲ, ಸತ್ತ ಮೇಲೆ. ಕೆಲವು ಮಕ್ಕಳು ಬದುಕಿರೋವಾಗಲೇ ತಿಥಿ ಮಾಡ್ಬಿಟ್ಟು ನಮ್ಮ ಅಪ್ಪನ ತಿಥಿ ಮಾಡಿಬಿಡ್ತಿರ್ತಾರೆ, ಸತ್ತ ಮೇಲೆ. ನೋಡಿ ಸ್ವಾಮಿ ಇದನ್ನೇ ಧರ್ಮ ಸಂಸ್ಥಾಪನಾರ್ಥಾಯ, ಇದೆಲ್ಲ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂತಹ ಧರ್ಮಗಳು, ಇದನ್ನೆಲ್ಲ ಸ್ಥಾಪನೆ ಮಾಡೋಕ್ಕೆ ಭಗವಂತ ಏನು ಮಾಡ್ತಾ ಇದ್ದಾನೆ ಹೇಳ್ತಾನೆ. ಕುಚೇಲ ಹೇಳ್ತಾನೆ ಭಾಗವತದಲ್ಲಿ, ನೀನು ವಿದ್ಯಾಭ್ಯಾಸ ಮಾಡಿದ್ದು ಸಂದೀಪಿನ್ಯಾಚಾರ್ಯರ ಹತ್ರ ವಿದ್ಯಾಭ್ಯಾಸ ಮಾಡೋದಿಲ್ಲ ಕೃಷ್ಣ, ನನ್ನ ಜೊತೆಗೆ ಓದ್ತಾ ಇದ್ದೀಯಲ್ಲ, ಅವರಿಬ್ಬರು ಕ್ಲಾಸ್ಮೇಟ್ಸು ಸುಧಾಮ ಕೃಷ್ಣ, ನಾವಿಬ್ಬರು ಒಂದೇ ಕಡೆ ಓದ್ತಾ ಇದ್ವಲ್ವೇನೋ ಕುಚೇಲ ಅಂತಾನೆ ಅವನು. ಹೌದು, ನಾವಿಬ್ಬರು ಒಂದೇ ಕಡೆ ಓದ್ತಾ ಇದ್ವಿ, ಆದರೆ ನೀನು ಓದ್ತಾ ಇದ್ದಿದ್ದು ನಿನಗಲ್ಲ ಕೃಷ್ಣ, ತೋರಿಸ್ಕೊಡಕ್ಕಷ್ಟೇ ಅಂತ ನಾವು ಕುಚೇಲ. ಜನಗಳಿಗೆ ತೋರಿಸ್ಬೇಕಾಗಿದೆ ಓದಬೇಕು ಅಂತ ನೀನು ಓದ್ದೇ ಹೊರತು ನಿನಗೇನು ಓದು, ಸರ್ವಜ್ಞ ಶಿಖಾಮಣಿ ನಿಂದೇ ಓದೋದು ನಾವೆಲ್ಲ, ನೀನೇ ಸಿಲೆಬಸ್ಸು ನಮಗೆ, ನಿನ್ನ ವಿಷಯವೇ ನಾವೆಲ್ಲ ಓದೋದು. ಎಲ್ಲ ದೇವರನ್ನು ಭಗವಂತನನ್ನೇ ಹೇಳೋದು, ಎಲ್ಲ ವೇದ, ಎಲ್ಲ ಸ್ತೋತ್ರ, ಎಲ್ಲ ಪುರಾಣ ಭಗವಂತನನ್ನೇ ಹೇಳೋದು. ಸರ್ವೇ ವೇದ ಯತ್ಪದಮಾಮನಂತಿ ವೇದೈಶ್ಚ ಸರ್ವೈರಹಮೇ, ವೇದ ಪ್ರತಿಪಾದ್ಯ ಭಗವಂತ, ಅವನೇನು ವೇದ ಓದೋದು. ಯಾಕೆ ನೀನು ವೇದ ಓದಿ ಅಂದರೆ ವಿಡಂಬನೆ, ಅದು ನಮಗೆಲ್ಲ ತೋರಿಸ್ತಾ ಇದೆಯಾ ಅಂತ ಈ ಮಾತನ್ನು ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಭಗವದ್ಗೀತೆಯನ್ನು ಹೇಳುತ್ತೆ. ಆಗ ಭಗವಂತ ಒಂದು ಮಾತಾಡ್ತಾನೆ ನೋಡಿ, ಬಹಳ ಮುಖ್ಯವಾದ ಶ್ಲೋಕ ಇದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನಾನು ನಿಮ್ಮ ಹಾಗೆ ಕರ್ಮಗಳನ್ನು ಸವಿಯೋದಿಕ್ಕೆ, ಕರ್ಮಗಳನ್ನು ಸವಿಸೋದಿಕ್ಕೆ, ಕರ್ಮಗಳನ್ನು ಅನುಭವಿಸೋದಿಕ್ಕೆ ಹುಟ್ಟೋದಿಲ್ಲ. ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಆದರೂ ಅವತಾರ ಮಾಡ್ತೀನಿ ನಾನು. ಯಾಕೆ? ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೆ, ದುಷ್ಟರನ್ನು ಶಿಕ್ಷೆ ಮಾಡೋದಕ್ಕೆ ನಾನು ಅವತಾರ ಮಾಡ್ತೀನಿ. ಇದನ್ನು ಚೆನ್ನಾಗಿ ತಿಳ್ಕೊಳ್ರಿ ಅಂತಾನೆ ಭಗವಂತ. ಏವಂ ಯೋ ವೇತ್ತಿ ತತ್ವತಃ, ನನ್ನ ಜನ್ಮ ನನ್ನ ಕರ್ಮ. ನೋಡಿ, ಇದನ್ನು ಭಗವಂತ ಹೇಳ್ತಾನೆ. ನನ್ನ ಜನ್ಮವನ್ನ ನನ್ನ ಕರ್ಮವನ್ನ ಯಾರು ಸರಿಯಾಗಿ ತಿಳ್ಕೊತಾರೆ, ಇವರು ದೇಹವನ್ನ ಬಿಟ್ಟ ಮೇಲೆ ಮತ್ತೊಮ್ಮೆ ತಾಯಿಯ ಗರ್ಭಕ್ಕೆ ಬರೋದಿಲ್ಲ. ಎಲ್ಲೋಗ್ತಾರೆ? ಮಾಮೇತಿ, ನನ್ನ ಬಳಿಗೆ ಬರ್ತಾರೆ ಅಂತಾನೆ ಭಗವಂತ. ಕನಕದಾಸರು ಭಗವಂತನನ್ನ ಕೇಳ್ತಾರೆ ಏನಂತ? ಪುಟ್ಟಿಸದೆ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತಾರೆ ಅವರು. ಇನ್ನೊಂದ್ಸಲ ಹುಟ್ಟಿಸ್ಬೇಡ ನನ್ನನ್ನ, ಇನ್ನೊಂದ್ಸಲ ತಾಯಿಯ ಗರ್ಭಕ್ಕೆ ತರಬೇಡ ಅಂತ ಕೇಳ್ತಾರೆ ಕನಕದಾಸರು. ಭಗವಂತ ಹೇಳ್ತಾನೆ, ನಿಂಗೆ ಆಸೆ ಇಲ್ವಾ? ಇನ್ನೊಂದ್ಸಲ ನಿಮ್ಮ ತಾಯಿ ಗರ್ಭದಲ್ಲಿ ಬಂದು ಒದ್ದಾಡೋದಕ್ಕೆ ನಿಂಗೆ ಆಸೆ ಇಲ್ವಾ? ಹಾಗಾದ್ರೆ ನನ್ನ ಜನ್ಮವನ್ನ, ನನ್ನ ಕರ್ಮವನ್ನ ಸರಿಯಾಗಿ ತಿಳ್ಕೋಬೇಕು. ಅದೊಂದೇ ಅಲ್ಲ, ಇನ್ನೂ ಬೇಕಾದಷ್ಟಿದೆ, ಇದು ಒಂದು. ನಾನು ಯಾಕೆ ಅವತಾರ ಮಾಡ್ತೀನಿ ಅಂತಲೂ ತಿಳ್ಕೊ. ಅವತಾರ ಮಾಡಿದ ಮೇಲೆ ನಾನು ಏನೇನು ಕರ್ಮ ಮಾಡಿದೆ, ಕೆಲಸ ಮಾಡಿದೆ, ಅದನ್ನು ಸರಿಯಾಗಿ ತಿಳ್ಕೊ. ಕೃಷ್ಣಾವತಾರದಲ್ಲೇ ಎಲ್ಲ ಮೋಸ ಹೋಗೋದು ತುಂಬ, ಬೇರೆ ಅವತಾರದಲ್ಲಿ ಏನು ತೊಂದರೆ ಬರೋಲ್ಲ ನಮಗೆ. ಎಲ್ಲರೂ ಒದ್ದಾಡೋದು ಕೃಷ್ಣಾವತಾರದಲ್ಲೇ. ಭಗವಂತ ಹಾಲು ಕುಡ್ದ, ಭಗವಂತ ಬೆಣ್ಣೆ ತಿಂದ, ಬೆಣ್ಣೆ ತಿಂದ ಅಂದರೆ ಅವನು ಹಶುವಾಗದೆ ತಿಂತಾನ? ಹಶುವಾಯಿತು ಭಗವಂತನಿಗೆ. ಹಶುವಾಯಿತು ಅಂದರೆ ಈ ದೇಹ ಇದ್ರೆ ಹಶುವಾಗೋದು. ಹಾಗೆ ನಮ್ಮಂಗೆ ಭಗವಂತನಿಗೂ ಪ್ರಾಕೃತ ದೇಹ ಇದೆ. ನೋಡ್ರಿ, ಅಲ್ಲಿ ಒಳಗಡೆ ಪ್ರಾಬ್ಲಮ್ ಎಷ್ಟು ಬಂದ್ಬಿಡ್ತು ಅಂದರೆ, ಹಸಿವೆ ಆಗಬೇಕಾದ್ರೆ ಈ ಮೇಲಿನ ದೇಹ ಇರಬೇಕು. ಈ ದೇಹ ಇದ್ರೇ ಹಸಿವೆ ಬಾಯಾರಿಕೆ ಬರೋದು, ಇಲ್ಲದೆ ಬರಲ್ಲ. ಅಲ್ಲಿಗೆ ಭಗವಂತ ಬೆಣ್ಣೆ ತಿಂದಿದ್ದಾನೆ ಕೃಷ್ಣ ಅಂದಮೇಲೆ ಅವನಿಗೆ ಹಶುವಾಗಿದೆ ಅಂತ ಆಯ್ತು. ಹಾಲು ಕುಡಿದಿದೆ ಅಂದಮೇಲೆ ಹಶುವಾಯಿತು ಅಂತ ಆಯ್ತು. ಅಲ್ಲಿಗೆ ಭಗವಂತನಿಗೆ, ಕೃಷ್ಣನಿಗೆ ಹಸಿವು ಬಾಯಾರಿಕೆ ಇದೆ ಅಂತ ಆಯ್ತು. ಹಸಿವೆ ಬಾಯಾರಿಕೆ ಇದೆ ಅಂದಮೇಲೆ ಈ ಥರ ದೇಹ ಇದೆ ಅಂತ ಆಯಿತು. ಈ ಥರ ದೇಹ ಯಾರಿಗಿರುತ್ತೆ? ಈ ಥರ ದೇಹ ಯಾವತ್ತೋ ಒಂದು ದಿವಸ ಹೋಗುತ್ತೆ. ಅದಕ್ಕೆ ಕೃಷ್ಣನು ಒಂದು ದಿವಸ ಕೃಷ್ಣಾರ್ಪಣ ವಸ್ತು ಆಗ್ತಾನೆ ಅಂತ ಆಯ್ತು. ನೋಡಿ ಎಷ್ಟು ಪ್ರಾಬ್ಲಮ್ ಬಂದ್ಬಿಡುತ್ತೆ ಇವಾಗ. ಅದಕ್ಕೆ ಭಗವಂತ ಹೇಳ್ದ, ನಾನು ಹಾಲು ಬೆಣ್ಣೆ ಎಲ್ಲ ತಗೊಂಡಿದ್ದು, ಮೊಸರು ತಗೊಂಡಿದ್ದು
ಸರಿಯಾಗಿ ತಿಳ್ಕೊ. ಈ ಕಾರಣ ಅಲ್ಲ, ನಿಮ್ಮಂಗೆ ಹಸಿವೆಯಿಂದ ತಿಂದೋನಲ್ಲ ನಾನು. ಅದನ್ನೇ ಲಕ್ಷ್ಮೀ ಶೋಭಾನಿಯಲ್ಲಿ ಬರೆದಿರೋದವರು. ಹಸಿವೆ ತೃಷೆ ಜನಮರಣಗಳು ಉಂಟೆ ಅಂತ ಕೇಳ್ತಾರೆ ವಾದಿರಾಜ ಸ್ವಾಮಿಗಳು. ಎಂಥ ಶ್ರೇಷ್ಠ ಗ್ರಂಥ ರೀ ಅದು ಲಕ್ಷ್ಮೀ ಶೋಭನ ಪದ, ಸಾಮಾನ್ಯ ಅಲ್ಲ. ಎಲ್ಲ ಇದಕ್ಕೆ ಉದಾಹರಣೆ ಕೊಟ್ಟಿರೋದವರು. ಭಗವಂತನಿಗೆ ಈ ಕಾರಣದಿಂದ ಕೊಡೋದು ಅವನು, ಹಸಿವೆಯಿಂದ ಕೊಡೋದ್ನ, ಬಾಯಾರಿಕೆಯಿಂದ ಕೊಡೋದ್ನ ಅವನು ಅಲ್ಲ ಅಂತಾರೆ. ಅಲ್ಲ, ಅದನ್ನೇ ಭಗವಂತ ಹೇಳ್ತಾ ಇರೋದು. ನಾನು ಯಾಕೆ ಕೊಡದೆ ಅನ್ನೋದು ತಿಳ್ಕೊಳ್ರಿ. ನಿಮಗೆ ತಕ್ಕಂತೆ ನೀವು ಅದನ್ನು ಯೋಚನೆ ಮಾಡಿಬಿಡ್ಬೇಡ್ರಿ. ನೀವೆಲ್ಲ ಹಸುವಾದಾಗ ಹಾಲು ಕುಡಿತೀರಾ, ಬೆಣ್ಣೆ ತಿಂತೀರಾ. ನಾನು ಹಸುವಾದಾಗ ಹಾಲು ಕುಡಿದೆ, ಬೆಣ್ಣೆ ತಿಂದೆ. ಅದು ನೀವೆಲ್ಲ ನಿಮ್ಮ ಮನೇದು ತಿಂತೀರಾ, ನಾನು ಇನ್ನೊಬ್ಬರ ಮನೇದು ಬೇರೆ ತಿಂದಿದ್ದೀನಿ. ಕದ್ದಿದ್ದು ಬೇರೆ, ಅದು ಬೇರೆ ಆರೋಪ. ನೀವೆಲ್ಲ ನಿಮ್ಮ ಮನೆಗೆ ಕಾಫಿ ಕುಡಿತೀರಾ, ನಿಮ್ಮ ಮನೆ ಹಾಲು ಕುಡಿತೀರಾ, ನೀವೇನು ಇನ್ನೊಬ್ಬರ ಮನೆಯಿಂದ ತೊಗೊಂಬರಲ್ಲ. ಅದು ನನ್ನ ಮೇಲೆ ಇನ್ನೊಂದು ಬೇರೆ. ಕೃಷ್ಣ ಹಾಲು ಕುಡಿದಿದ್ದು ಅಷ್ಟೇ ಅಲ್ಲ, ಇನ್ನೊಬ್ಬರ ಮನೆ ಹಾಲು ಕುಡ್ದ. ಕೃಷ್ಣ ಬೆಣ್ಣೆ ತಿಂದಿದ್ದಲ್ಲ, ಇನ್ನೊಬ್ಬರ ಮನೆಯದು. ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಂತೆ ಆಡಕೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ. ನೋಡಿ ನೋಡಿ ಎನ್ನ ಮೊಗವ ನೋಡಿ ಕಣ್ಣ ಮೀಟುವರಮ್ಮ. ಆಡಕೋದಲ್ಲೇ ಮಕ್ಕಳು ಆಡಿಕೊಂಬುವರು ನೋಡಮ್ಮ. ಹದ್ದು ಎನ್ನ ವಾಹನವಂತೆ ಹಾವು ಎನ್ನ ಹಾಸಿಗೆಯಂತೆ ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಂತೆ. ದೇವರು ನಮ್ಮ ಪುರಂದರದಾಸರು ಎಲ್ಲ ತೋರಿಸ್ತಾರೆ ನೋಡ್ರಿ. ಕದ್ದು ಬೆಣ್ಣೆಯನ ತಿಂದೆನಂತೆ, ಅಲ್ಲಿ ಕ್ವಶನ್ ಮಾರ್ಕ್ ಅದು. ಕದ್ದು ಅಮ್ಮ ಕದ್ದು ತಿಂದ ನಾನು, ಕದ್ದು ಬೆಣ್ಣೆಯನ ತಿಂದೆನಂತೆ. ನಾ ಕದಿಬೇಕಿರಮ್ಮ, ನಂದೇ ಅದು ಸೊತ್ತು, ಇಡೀ ಜಗತ್ತೇ ನಂದು ಅಂದಾಗ ನಮ್ಮನೆಯಲ್ಲಿ ಯಾಕೆ ನಾವು ಕದಿಬೇಕು? ನಮ್ಮನೆ ಪದಾರ್ಥ ತಗೊಂಡ್ರೆ ಕಳ್ಳ ಅಂತ ಹೇಳ್ತಾರ ಲೋಕದಲ್ಲಿ. ನಮ್ಮನೆ ಪದಾರ್ಥ, ನಾನು ಹಸುವಿನಲ್ಲಿ ಹಾಲು ಸೃಷ್ಟಿ ಮಾಡಿದ್ದೆ ನಾನು, ಹಾಲನ್ನು ಹೆಪ್ಪಾಕಿಸಿದ್ದು ನಾನು, ಆ ಮೊಸರಿನಲ್ಲಿ ಬೆಣ್ಣೆ ಉತ್ಪತ್ತಿ ಮಾಡಿದ್ದು ನಾನು, ಆ ಬೆಣ್ಣೆಯಲ್ಲಿ ತುಪ್ಪ ಉತ್ಪತ್ತಿ ಮಾಡಿದ್ದು ನಾನು, ಆ ತುಪ್ಪದಿಂದ ಮೈಸೂರು ಪಾಕ್ ಮಾಡಿದ್ದು ನಾನು. ನಾನು ಕಲಿಬೇಕಂತ ಕೇಳ್ತಿದ್ದೇನೆ ಭಗವಂತ. ಕದ್ದು ಬೆಣ್ಣೆಯನ ತಿಂದೆನಂತೆ ಮುದ್ದು ಪುರಂದರ ವಿಠಲನಂತೆ. ನಾನು ಯಾರಮ್ಮ? ನಾನು ಪುರಂದರ ವಿಠಲ. ಇವರಿಗೆಲ್ಲ ಗೊತ್ತಿಲ್ಲ ನಾನು ಯಾರು ಅಂತ. ನಾನೊಬ್ಬ ಸಾಮಾನ್ಯ ಕೂಸು ಅಂತ ತಿಳ್ಕೊಂಡು ಕದ್ದ ಅಂತ ಇದ್ದಾರೆ. ನಾನು ಯಾರು? ನಾನು ಪುರಂದರ ವಿಠಲನಂತೆ. ಏನ್ ಪುರಂದರ ವಿಠಲ? ನಾಳೆ ನಿಮ್ಮ ಲಿಂಗ ದೇಹ ಎಲ್ಲ ಸೀಳೋನು ನಾನು. ಪುರ ಅಂದ್ರೆ ಈ ಲಿಂಗ ದೇಹ, ದರ ಅಂದ್ರೆ ಸೀಳೋದು. ಯಾರು ನಮ್ಮ ಲಿಂಗ ದೇಹವನ್ನ ಭಂಗ ಮಾಡ್ತಾರಲ್ಲ, ಅರ್ಥಾತ್ ಮತ್ತೆ ಪುಟ್ಟಿಸಲೇಬೇಡ, ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಈ ಲಿಂಗ ದೇಹ ಇರೋ ತನಕ ಬರ್ತಾ ಇರಬೇಕು ನಾವು. ನಾಳೆ ಈ ಲಿಂಗ ದೇಹವನ್ನ, ಪುರವನ್ನ ದರ ಸೀಳೋದ್ರಿಂದ ಭಗವಂತನಿಗೆ ಪುರಂದರ ಅಂತ ಕರೀತಾರೆ. ಭಗವಂತನ ಹೆಸರದು ಪುರಂದರ ಅನ್ನೋದು. ಜ್ಞಾನ ಕೊಟ್ಟು ರಕ್ಷಣೆ ಮಾಡೋದ್ರಿಂದ ಅವನು ವಿಠಲ. ಈ ಲಿಂಗ ದೇಹವನ್ನ ಭಂಗ ಮಾಡೋದ್ರಿಂದ ಪುರಂದರ. ನಾನು ಯಾರು? ನಾನು ಮುದ್ದು ಪುರಂದರ ವಿಠಲನಂತೆ. ಹೌದು, ಅದು ಕರೆಕ್ಟ್. ಕಡೆಗೆ ಪುರಂದರದಾಸರು ಬರೀತಾರೆ, ನಾನು ಪುರಂದರ ವಿಠಲ ಅಮ್ಮ. ನೀವೆಲ್ಲ ತಿಳ್ಕೊಂಡಿರೋ ಹಂಗೆ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಇದರ ಕನ್ನಡ ತರ್ಜಮೆಯನ್ನು ಪುರಂದರದಾಸರು ಮಾಡ್ತಾರೆ. ಇದನ್ನು ಭಗವಂತ ಹೇಳ್ತಾನೆ. ಪ್ರತಿಯೊಂದು ನನ್ನ ಆ ಚರಿತ್ರೆಯನ್ನು ಚೆನ್ನಾಗಿ ತಿಳ್ಕೊಳ್ಳ್ರಿ. ನನ್ನ ಜನ್ಮ, ನನ್ನ ಕರ್ಮ ಯಾರು ದಿವ್ಯಂ ಲೋಕವಿಲಕ್ಷಣವಾಗಿದೆ, ಅದು ನೀವು ತಿಳ್ಕೊಂಡಾಗಿಲ್ಲ. ಅಲ್ಲೆಲ್ಲ ಬೇರೆ ಕಾರ್ಯಕ್ರಮ ಇದೆ, ಬೇರೆ ಕಾರಣ ಇದೆ. ಆದ್ದರಿಂದ ಯಾರು ತಿಳ್ಕೋತಾರೋ ಅವರು ಮತ್ತೆ ತಾಯಿಯ ದೇಹಕ್ಕೆ ಬರಬೇಕಾದ ಅಗತ್ಯ ಇಲ್ಲ. ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ. ಈ ದೇಹವನ್ನು ಬಿಟ್ಟ ಮೇಲೆ ಅವರು ಮತ್ತೆ ಪುನರ್ಜನ್ಮವನ್ನು ಹೊಂದೋದಿಲ್ಲ. ಮಾಮೇತಿ, ನನ್ನ ಬಳಿಗೆ ಬರ್ತಾರೆ. ಆದ್ದರಿಂದ ನಾನು ಅವತಾರ ಮಾಡಿದಾಗ ಏನೇನು ಕಾರ್ಯವನ್ನು ಮಾಡಿದೆ, ಯಾತಕ್ಕೋಸ್ಕರ ಮಾಡಿದೆ, ಅದರ ಹಿನ್ನೆಲೆ ಏನು? ಪರಶುರಾಮ ದೇವರಾಗಿದ್ದಾಗ ಭಗವಂತ ತಲೆ ಕತ್ತರಿಸ್ಬಿಟ್ಟ. ಯಾರ್ದು? ಅವರ ಅಮ್ಮಂದು. ಈಗ ನಾವೇನು ಮಾಡಬೇಕು? ಭಗವಂತ ಮಾಡಿದ್ದು ನಾವು ಮಾಡಬೇಕಲ್ವ? ಅವ್ನು ತೋರಿಸ್ಕೊಟ್ಟಿದ್ದಾನಲ್ವ? ಅದಕ್ಕೆ ನಮ್ಮ ತಾಯಿದು
ತಲೆ ಕತ್ತರಿಸಕ್ಕಾಗದೇ ಇದ್ರೂ ಕೂಡ ವೃದ್ಧಾಶ್ರಮಕ್ಕಾದರೂ ಬಿಡಬೇಕು ಕಡೆ ಪಕ್ಷ. ಎಲ್ಲ ಮಕ್ಕಳು ಇದನ್ನೇ ತಿಳ್ಕೊಂಡು ನೋಡಿ, ನಾವು ಕೃಷ್ಣ ಹೇಳಿದ್ದೆ ಮಾಡಿರೋದು. ಅಟ್ಲೀಸ್ಟ್ ಅವನಿಗಿಂತ ವಾಸಿ ಬದುಕಿಸಿದೀವಿ. ಎಲ್ಲೋ ಒಂದು ಕಡೆ ಊಟ ಮಾಡ್ಕೊಂಡು ಹಸ್ತೋತ್ಕ ತಿಳ್ಕೊಂಡಿದ್ದಾರೆ ಅವ್ರು ನಮ್ಮಮ್ಮ. ಆವಾಗ ಕಳಿಸ್ತಾ ಇರ್ತೀವಿ ಮನೆಯವ್ರ ದುಡ್ಡು ಗೂಗಲ್ ಪೇನಲ್ಲಿ, ಅಥವಾ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇರ್ತೀವಿ, ಅಮ್ಮ ಹವಾರ್ ಯು ಅಂತ. ಸಾಯಿಸಿಲ್ಲ, ಈ ನಿಮ್ಮ ನಾರಾಯಣ ತಲೆನೇ ಕತ್ತರಿಸಾಕ್ಬಿಟ್ಟ ಹೋಗತ್ತಾ ಅಂತ. ಹಾಡು ಬೇರೆ ಅದಕ್ಕೆ, ಹಡೆದ ತಾಯಿಯ ಶಿರವ ತರಿದ ಅಂತ ದೇವ್ರ ನಾಮ ಬೇರೆ ಮಾಡ್ತೀವಿ. ಅದೇ ತಲೆ ಕತ್ತರಿಸೋದು ಒಂದು ದೇವ್ರ ನಾಮನ, ತಾಯಿ ತಲೆ ಕತ್ತರಿಸೋದು ಒಂದು ದೇವ್ರ ನಮನೇನ್ರಿ? ಅದೇನ್ರಿ? ನಾವು ಮಾಡಿದ್ರೆ ಪಾಪ ಬರುತ್ತೆ, ಮಾತೃದ್ರೋಹ ಅಂತೀರ ಅಲ್ವಾ? ಮಾತೃದ್ರೋಹವ ಮಾಡಿದ ಪರಶುರಾಮನ್ನ ತಲೆ ಒಂದು ಹಾಡು ಬೇರೆ. ಅದನ್ನೇ ಭಗವಂತ ಹೇಳ್ತಾನೆ. ಅದನ್ನೇ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳಿದ್ದು. ಆ ಆಕ್ಷನ್ ಹಂಗೆ ತಿಳ್ಕೊಂಡ್ಬಿಡ್ಬೇಡ್ರಿ, ತಪ್ಪು ನರಕ ಆಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ ಭಗವಂತ. ಯಾಕೆ ಹಂಗೆ ಮಾಡಿದೆ ಅಂತ ತಿಳ್ಕೊಳ್ರಿ. ಯಾಕೆ ಹಂಗೆ ಮಾಡಿದೆ ಅನ್ನೋದು ತಿಳ್ಕೊಂಡಾಗ ನೀವು ಅದಕ್ಕೆ ದಿವ್ಯಂ ಲೋಕ ವಿಲಕ್ಷಣಂ ಅಂತ. ಯಾರೋ ತಲೆ ಕತ್ತರಿಸಲ್ಲ, ನಾ ಕತ್ತರಿಸಿದ್ದೀನಿ ನೋಡ್ರಿ. ಯಾಕೆ ಕತ್ತರಿಸ್ದೆ ನಾನು? ಅದು ತಿಳ್ಕೊಳ್ರಿ. ನೋಡಿ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಮೇತಿ ಸ್ವರ್ಜುನ. ಯಾರತ್ರೂ ಕೈ ಚಾಚಬಾರದು, ಯಾರನ್ನೂ ದೇಹಿ ಅನ್ನಬಾರದು, ಹಂಗೆ ಬದುಕಿರ್ಬೇಕು ನಮ್ಗೆ ಹೇಳ್ದ ಭಗವಂತ. ಯಾರತ್ರೂ ಕೈ ಚಾಚಬೇಡ, ನಾನು ಕೊಡ್ತೀನಿ ನಿಮಗೆ, ಯೋಚನೆ ಮಾಡಬೇಡ್ರಿ ಇಂದ. ಇವನೇ ಹೋಗಿ ಬಲಿಚಕ್ರವರ್ತಿ ಹತ್ರ 3 ಹೆಜ್ಜೆ ಕೊಡು ಅಂದ. ಯಾರು? ಈ ವಾಮನ. ನಮಗೆ ಚಾಚಬೇಡ ಅಂತ ಹೇಳ್ಬಿಟ್ಟು ನೀನು ಹೋಗಿ ಯಾಕೆ ಚಾಚಿದಿ? ನೀ ಮಾಡಿದ್ರೆ ಪರವಾಗಿಲ್ಲ, ಎಲ್ಲರೂ ಉಪವಾಸ ಮಾಡಬೇಕು ಅಂತ ಹೇಳ್ಬಿಡೋದು, ಏಕಾದಶಿ ನಾವು ಹೋಗಿ ಇಡ್ಲಿ ತಿನ್ಬಿಡೋದು. ಏನು ಆಚಾರ್ಯ ಹಿಂಗೆ ಅಂದರೆ? ಅದೇ ನಾವು ಹೇಳೋಕ್ಕಷ್ಟೇ ಇರೋದು. ಹಿಂಗಾಯ್ತಲ್ಲ ಭಗವಂತನ ವ್ಯಾಪಾರ. ನೋಡಿ, ಯಾಕೆ ಚಾಚಿದೆ ನಾನು? ಯಾಕೆ ಬಲಿ ಹತ್ರ ಕೇಳಿದೆ? 3 ಪರೀಕ್ಷಿತ್ ರಾಜರು ಕೇಳ್ತಾರೆ ಮಾತನ್ನು. 14 ಲೋಕಕ್ಕೆ ಒಡೆಯನಾದ ಭಗವಂತ ಬಲಿಚಕ್ರವರ್ತಿ ಹತ್ರ ಯಾಕೆ ಬೇಡದ? ಅವನು ಹೋಗಿ ಯಾರನ್ನೂ ಬೇಡಬಾರದು ಅಂತಿದ್ದಲ್ಲ, ಯಾಕೆ ಬೇಡದ? ಅದನ್ನು ಭಗವಂತ ಹೇಳ್ತಾನೆ. ಅದಕ್ಕೆ ನನ್ನ ಜನ್ಮ, ನನ್ನ ಕರ್ಮ, ನನ್ನ ಅವತಾರಗಳಲ್ಲಿ ನಾನು ಮಾಡಿದ ಲೀಲೆಗಳನ್ನು ಸರಿಯಾಗಿ ತಿಳ್ಕೊಳ್ರಿ. ಆಗ ನೀವು ಮತ್ತೊಮ್ಮೆ ನಿಮ್ಮ ತಾಯಿಯ ಗರ್ಭಕ್ಕೆ ಬರಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಉಳಿದ ವಿಷಯಗಳನ್ನೆಲ್ಲ ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು.